ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಇದೆಲ್ಲ ಏನು ಸರ್? ಇದು ಕಬ್ಬಿನ ಗಾಣ, ಬೆಲ್ಲ ಎಲ್ಲ ಮೊದಲು ನಮ್ಗೆ ನಾವೇ ಮಾಡ್ತಿದ್ವು. ಈಗ ಕೃಷಿ ಕಾರ್ಮಿಕರ ಅಭಾವದಿಂದ ಅದು ಕೆಲಸ ಸದ್ಯಕ್ಕಿಲ್ಲ. ಈಗ ಕಬ್ಬಿನ ಗಾಣ ನೀವೇ ಮಾಡ್ತಿದ್ರಿ, ಹಾಕಿದ್ರಿ? ಎಲ್ಲ ಕಬ್ಬು ಎತ್ತಿನ ಗಾಡಿ ಅದು ಸಹ ಈಗ ಮಾನ್ಯುಮೆಂಟ್ ಆಗಿ ಸದ್ಯಕ್ಕಿದೆ. ಎತ್ತಿನ ಗಾಡಿ ಹೊಡೆಯೋರೇ ಇಲ್ಲ ಈಗ. ನಿಮ್ಮಲ್ಲಿ ಉಳೋದಕ್ಕೆ ಅಥವಾ ಏನು ಕೆಲಸ ಮಾಡೋದಕ್ಕೆ ಯಂತ್ರಗಳು? ಭತ್ತದ ಗದ್ದೆಗೆ ಮಾತ್ರ ಒಂದು ಸ್ವಲ್ಪ ಟಿಲ್ಲರ್ ಇದೆ. ಎತ್ತಿನಿಂದ ಉಳುಮೆಗೆ ಇವತ್ತು ಆಳ್ನ ಭಾವ ಇರೋದ್ರಿಂದ ಉಳಿದಂತೆ ಎಲ್ಲಿಗೂ ಉಳುಮೆ ಇಲ್ಲ. ಒಂದು ಅರ್ಧ ಎಕರೆ ಭತ್ತದ ಗದ್ದೆಗೆ ಮಾತ್ರ ನಾವು ಉಳುಮೆ ಮಾಡ್ಕೊಳ್ಳಿ. ಈಗ ಇಷ್ಟು ಎಕರೆ ಕೂಡ ಏನೂ ಇಲ್ಲದೆ? ಏನೂ ಇಲ್ಲ. ಕೆಲಸಗಾರರು ಎಷ್ಟು ಜನ ಇದ್ದಾರೆ? ಕೆಲಸ ಒಂದು 4-5 ಜನ ಇದ್ದಾರೆ ಅಷ್ಟೇ. 13 ಎಕರೆಗೆ? ಮತ್ತೆ ನಾವೇ ಕೆಲಸಗಾರರು. ಈಗ ಹೂವು ಮಾಡೋದು, ಹಾಲು ಹಿಂಡೋದು, ಎಲ್ಲ ಗಿಡ ನೆಡೋದು, ಪ್ರತಿಯೊಂದು ಕೆಲಸವೂ ಎಲ್ಲರೂ ಮಾಡ್ತೀವಿ. ಮರ ಕಡಿಯೋದು. ಈಗ ನಿಮ್ಮಲ್ಲಿ 3 ತಿಂಗಳು 6 ತಿಂಗಳು ಪದ್ಧತಿ ಬೆಳೆ ಅವು ಯಾವೆಲ್ಲ ಏನೂ ಇಲ್ಲ? ಏನೂ ಇಲ್ಲ. ಎಲ್ಲವೂ ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ಮಿಶ್ರ. ಎಲ್ಲದರಲ್ಲೂ ತರಕಾರಿ ಇದೆ. ಸಪರೇಟ್ ತರಕಾರಿಗಳನ್ನು ಸೀಸನ್ ವೈಸ್ ಅಲ್ಲಿ ಇಲ್ಲಿ ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಜಾಗ ನೋಡಿ ಬೆಳಿತೀವಿ. ಈಗ ಇದು ಜೀವಗುಜ್ಜೆ ಮರ ಅಂತೇಳಿ ಅದ್ಭುತವಾದ ತರಕಾರಿ ಮರ. 1,000-2,000 ಕಾಯಿ ಬಿಡ್ತದೆ. ಒಂದು 3-4 ತಿಂಗಳು ನಿರಂತರವಾಗಿ ತರಕಾರಿ ಸಿಗ್ತದೆ. ಅದರಲ್ಲಿ ಹಪ್ಪಳನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು, ಪಲ್ಯ ಸಾಂಬಾರನ್ನು ಮಾಡ್ಬೋದು, ಹಸುಗೂ ಹಾಕ್ಬೋದು. ಆಗ ಹಸುಗೆ ಹಾಕಿದ್ರೆ ಒಂದು ಹಲಸಿನಕಾಯಿ ಹಾಕಿದ್ರೆ 1 kg ಹಿಂಡಿ ಹಾಕಿದಂಗೆ ಆಯಿತು. ಓಕೆ. ಅಲ್ಲ, ಇದು ಶುರುವಿನಿಂದ ಹಾಗೆ ಇತ್ತ ಅಥವಾ ಇತ್ತಿತ್ತಲಾಗಿ ಹಿಂಗಾಗಿದೆ? ಎಷ್ಟು ವರ್ಷ ಹೀಗಾಗೋದಕ್ಕೆ ಸಾಧ್ಯ ಆಯಿತು? ಇಲ್ಲ, ನಾ ಬೆಳೆದು ಬಂದ ದಕ್ಷಿಣ ಕನ್ನಡದಲ್ಲಿ ಬದುಕೇ ಹೀಗೆ ಇತ್ತು. ಆದ ಕಾರಣ ಆ ಬದುಕನ್ನು ಇಲ್ಲಿಗೆ ಟ್ರಾನ್ಸ್ಲೇಟ್ ಮಾಡುವ ಪ್ರಯತ್ನ ಮಾಡಿದ್ವಿ. ಹಿಂಗೆ ಶುರುವಾಗಿ ಇಷ್ಟು ಚಂದ ಕಾಣಕ್ಕೆ ಎಷ್ಟು ವರ್ಷ ಬೇಕಾಯ್ತು? ಒಂದು 10-15 ವರ್ಷ. ಅಲ್ಲಿವರೆಗೆ ಏನೂ ಇರಲಿಲ್ಲ. 15 ವರ್ಷ ನಿರಂತರವಾಗಿ ಹಿಂಗಾಗೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದೀರಿ. ಇವತ್ತು ದೇಶ ವಿದೇಶಗಳಿಂದ ಈ ತೋಟ ನೋಡಕ್ಕೆ ಬರ್ತಾರೆ. ಮತ್ತು ನಿರಂತರವಾಗಿ ಅತ್ಯುತ್ಸಾಹದಿಂದ ಮೊದಲಿನಿಂದ ಹಿಂಗೆ ಶುರು ಮಾಡ್ತೀರಿ. ಏನಾದರೂ ಆಶಾಭಾವನೆ ಕಾಣಿಸ್ತಾ ಇದೆಯಾ? ಏನಾದರೂ ಆಗುತ್ತಾ? ಏನಾದರೂ ಆಗಿದೆಯಾ? ನಿಮ್ಮ ತೋಟ ನೋಡಿ ಹೋದವರಾಗಲಿ ಅಥವಾ ಕೇಳಿಸ್ಕೊಂಡವರಾಗಲಿ ಏನಾದರೂ ಪರಿಣಾಮಗಳು ಆಗಿರುತ್ತೆ. ಅದು ಪೂರ್ತಿ ನಾನು ಆ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ಯೋಚನೆ ಮಾಡಿಲ್ಲ. ಎಲ್ಲರೂ ಸಹ ಯಾರೇ ಆಗಲಿ ಅಂತಿಮವಾಗಿ ಬದುಕೋದು ಅವರಿಗಾಗಿ. ನಾನು ಹಾಗೆ ನನ್ನ ಯೋಚನೆ ಪ್ರಕಾರ ನಾನು ಬದುಕೋ ಪ್ರಯತ್ನ ಮಾಡಿದ್ದೀನಿ. ಇದು ಸರಿ ಇದೆ, ಚೆನ್ನಾಗಿದೆ ಅಂತೇಳಿ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಬೆನ್ನು ತಟ್ಟಿದ್ದಾರೆ, ಖುಷಿಯಾಗುತ್ತೆ ಅಷ್ಟೇ. ಅದಕ್ಕಿಂತ ಆಚೆಗೆ ಎಲ್ಲರೂ ಇದನ್ನು ಮಾಡಬೇಕು, ಮಾಡಿಸ್ತೀನಿ, ಅದಕ್ಕಾಗಿ ಮಾಡ್ತೀನಿ ಅಂತಿಲ್ಲ. ನಿಮಗೆ ಕೃಷಿ ಪಂಡಿತ್ ಅವಾರ್ಡ್ಗಳು ಬಂತು, ಇನ್ನೂ ಸುಮಾರು ಬೇಕಾದಷ್ಟು ಬಂದಿದೆ. ಅದನ್ನು ಸನ್ಮಾನ ಮಾಡಿದಾಗಲಿ ಇನ್ನೇನು ಅಪ್ಪ ಇದರಲ್ಲಿ ಇದ್ರು? ಈಗ 8 ವರ್ಷ ಆಯಿತು ತಿರುಗಿ. ಅಮ್ಮ ತಿರುಗಿ 3 ವರ್ಷ ಆಯಿತು. ನೋಡಿ ಏನನ್ನೋರು ಖುಷಿ ಆಯ್ತಾ ಅವ್ರಿಗೆ? ಖುಷಿಯಾಗಿದೆ, ಖಂಡಿತವಾಗಿ. ಓಕೆ. ಇಲ್ಲಿ ಬಂದು ಇರ್ತಿದ್ರ ಅವರು? ಇಲ್ಲೇ ಇದ್ರು. ಈಗ ಅವರ ಏನು ಸಲಹೆ ಸಹಕಾರದ ಮೇಲೆಗೇನೆ ಪ್ರಾರಂಭದ ವರ್ಷಗಳಲ್ಲಿ ನಾನು ಇಷ್ಟು ಮುಂದುವರಿಲಿಕ್ಕೆ ಅವಕಾಶ ಆಯಿತು. ಎಲ್ಲಿ ಅಷ್ಟು ಜ್ಞಾನ ಅದು. ಈಗ ಸಮುದ್ರಕ್ಕೆ ನೀರು ಹೋಗಬೇಕು ಅಂದರೆ ಒಂದು ನದಿ ಹರಿಯುತ್ತದೆ, ಬೆಟ್ಟದ ಮೇಲೆ ಹುಟ್ಟುತ್ತದೆ, ಅಲ್ಲೂ ಮಳೆ ಬೀಳ್ತದೆ, ಬೇರೆ ಕಡೆನೂ ಮಳೆ ಬೀಳ್ತದೆ, ಮತ್ತು ನಿರಂತರವಾಗಿ ನೀರು ಹರಿಯುತ್ತಾ ಹೋಗ್ತದೆ. ಹಾಗೆಯೇ ಅದರಿಂದ ಜೀವನವನ್ನು ನೀರಿನ ಹರಿವಿಗೆ ಹೋಲಿಸಿದ್ದಾರೆ. ಜೀವನ ಅನ್ನೋದಕ್ಕೆ ನೀರು ಅನ್ನುವ ಅರ್ಥನೂ ಇದೆ. ಹಾಗೆಯೇ ಹಿರಿಯರಿಂದ ಕಿರಿಯರಿಗೆ ನೀರು ಮೇಲಿಂದ ಕೆಳಗೆ ಹರಿದ ಹಾಗೆ ಜ್ಞಾನ, ವಿಚಾರ, ಶ್ರೀಮಂತಿಕೆ ಹರಿದು ಬರುವಂಥದ್ದು ನಿಜವಾದಂತಹ ಜೀವನ ವಿಧಾನ.
ಅದನ್ನು ನಾವು ಬ್ರೇಕ್ ಮಾಡಿದ್ದೀವಿ, ಅದರಿಂದ ಪ್ರಾಬ್ಲಮ್ ಆಗಿದೆ. ನನಗೆ ಅದು ಸಿಕ್ಕಿದೆ ತಂದೆಯಿಂದ, ಅದರಿಂದ ಸುಲಭವಾಗಿದೆ. ಓಕೆ. ಈಗ ನಮ್ಮ ತಂದೆ ಓದಿದ್ದು SSLC, ನಾನೇನೋ ಇಂಜಿನಿಯರಿಂಗ್ ಓದಿದೆ. ಆದರೆ ಆ SSLC ಓದಿದ ಅವರು ನನಗಿಂತ ಕಮ್ಮಿ ಬುದ್ಧಿವಂತರೇನೂ ಹಾಕಿರಲಿಲ್ಲ. ಎಲ್ಲ ರೀತಿಯಲ್ಲಿಯೂ ವೈಚಾರಿಕ ಬದ್ಧತೆ ಇತ್ತು, ಸಾಮರ್ಥ್ಯ ಇತ್ತು, ಕರ್ಮ ಕೌಶಲ ಇತ್ತು, ಯಾವುದೇ ಕೆಲಸಗಳನ್ನಾದರೂ ಮಾಡುವ ಸಾಮರ್ಥ್ಯ ಇತ್ತು. ವಿದ್ಯಾಭ್ಯಾಸಕ್ಕೂ ಸಹ ಕರ್ಮಕೌಶಲಕ್ಕೂ ಸಹ ತುಂಬ ಏನು ಸಂಬಂಧ ಇಲ್ಲ. ಕೆಲಸದಿಂದಲೇ ಇದು ಇದು ಸಿದ್ಧಿ ಸಾಧ್ಯ ಇದೆ, ಎಲ್ಲ ಜ್ಞಾನವನ್ನು ಬರುತ್ತೆ. ಯಾವುದೇ ಒಂದು ಪುಸ್ತಕಕ್ಕೊಬ್ಬ ಮೂಲ ಇದ್ದಾನಲ್ಲ, ಅವನಿಗೆ ಆ ಜ್ಞಾನ ಹೇಗೆ ಬಂತು? ಓದಿದ್ದರಿಂದ ಬಂತ? ಸ್ವಂತ ದುಡಿಮೆಯಲ್ಲೇ ಮಾಡಿದ್ದರಿಂದ ಬಂತು. ಅದು ಮತ್ತೆ ಮತ್ತೆ ಪ್ರತಿ ತಲೆಮಾರಿನಲ್ಲಿ ಪ್ರತಿಯೊಬ್ಬರಲ್ಲಿ ಮತ್ತೆ ಅದು ಪ್ರೂವ್ ಆಗಬೇಕು, ಆಗ ಅದು ಜ್ಞಾನ ಆಗುತ್ತೆ. ಇಲ್ಲದೆ ಹೋದರೆ ಪುಸ್ತಕದ ಬದನೆಕಾಯಿ ಮಾತ್ರ ಆಗಿರುತ್ತೆ. ಓಕೆ. ಆಮೇಲೆ ಇದರಿಂದ ನೀವು ಇಲ್ಲಿ ಸಸ್ಯಗಳನ್ನೇ ಬಳಸಿ ನೀವು ತೋರಿಸ್ತಾ ಇದ್ರಿ ಒಂದಿಷ್ಟು, ಏನು ಹೇಳ್ತಾರೆ, ಔಷಧಿ ಅನುಭವದ ಅದಕ್ಕೆ ಏನು ನೀವು ಅವೆಲ್ಲ ರೆಡಿ ಮಾಡಿ ಇಟ್ಟಿದ್ರಿ? ಹೌದು, ಔಷಧಿ ಅಂತಲೇ ಹೇಳ್ಬೋದು. ಔಷಧಿ ಏನೇನು ಕಾಯಿಲೆಗ ಅಥವಾ ಏನಕ್ಕೆ? ಬೇರೆ ಬೇರೆ ರೀತಿಯ, ಈಗ ಇಲ್ಲಿ ಸಿಕ್ಕುವ ಕಾಲಮಾನಕ್ಕೆ ಅನುಗುಣವಾದಂತಹ ಹಣ್ಣು, ಸೊಪ್ಪು ಇದನ್ನೆಲ್ಲ ಉಪಯೋಗಿಸಿ ಬೇರೆ ಬೇರೆ ರೀತಿಯ ಔಷಧಿಗಳನ್ನು ತಯಾರು ಮಾಡ್ತೇವೆ, ಶರ್ಬತ್ತುಗಳನ್ನು ಮಾಡ್ತೇವೆ, ಜಾಮುಗಳಿದೆ, ಕೆಲವೆಲ್ಲ ಎಣ್ಣೆಗಳಿದೆ. ಅದು ಈಗ ಉದಾಹರಣೆಗೆ ಇದೀಗ ಮೆಹಂದಿ ಸೊಪ್ಪು ಈ ಕಡೆ, ಅದನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ರೆ ಅದು ಬಣ್ಣಕ್ಕೆ ಬಳಕೆ ಮಾಡ್ಬೋದು, ಚಿತ್ರ ಹಾಕ್ಲಿಕ್ಕಾಗಲಿ ತಲೆ ಬಣ್ಣಕ್ಕಾಗಲಿ. ಅದರಲ್ಲಿ ಔಷಧೀಯ ಗುಣಗಳು ಸಹ ಇದೆ, ಚರ್ಮದ ಆರೋಗ್ಯಕ್ಕೆಲ್ಲ ಅನುಕೂಲ ಮಾಡಿಕೊಡುತ್ತೆ. ಈಗ ಮಧುನಾಶಿನಿ ಅಂತ ಬರುತ್ತೆ, ಅದು ಸಕ್ಕರೆ ಕಾಯಿಲೆಗಾಗುತ್ತೆ. ಅಮೃತ ಬಳ್ಳಿ ಇದೆ, ಅದರ ಪುಡಿ ಮಾಡಿಡ್ತೀವಿ, ಅದು ಎಲ್ಲ ಕಾಯಿಲೆಗಳಿಗೂ ಸಹ ಅನುಕೂಲ ಮಾಡಿಕೊಡುತ್ತೆ. ಅಸಿಡಿಟಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡುತ್ತೆ. ಹಾಗೆ ಈಗ ಅದನ್ನ ಇಲ್ಲಿಗೆ ಬಂದರೆ ಅದನ್ನು ತೊಗೊಂಡು ಹೋಗ್ಬೋದು, ಅಥವಾ ಯಾರಾದರೂ ಕಳಿಸ್ಕೊಡೋ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಆದಷ್ಟು ಬಂದರೆ ಒಳ್ಳೇದು, ತುಂಬ ಕಳಿಸೋ ಬಗ್ಗೆ ಯೋಚನೆ ಮಾಡಿಲ್ಲ. ಅಲ್ಲ, ಬಂದ್ರಂತೂ ಅವರಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ, ಸ್ವರ್ಗ ನೋಡ್ಬೋದು ಇಲ್ಲಿ. ಅದ್ರ ನೆಪ ಮಾಡ್ಕೊಂಡು ಇಲ್ಲಿ ಬರೋದಾದರೆ ಕೆಲವೊಬ್ಬರಿಗೆ ಹಂಗೇನಾಗಿರುತ್ತೆ. ಮತ್ತೇನೇನು ಸಾಮಾನ್ಯವಾದ ಕಾಯಿಲೆಗಳು ಇದ್ದೇ ಇರುತ್ತೆ ಜನಕ್ಕೆ, ಶುಗರ್ ಅಂತಾರೆ, ಈಗ ಚವನಪ್ರಾಶ ಮಾಡ್ತೇವೆ, ಅದು ಎಲ್ಲ ರೀತಿಯ ಜನರಲ್ ಹೆಲ್ತ್ಗೆ ಉಪಯೋಗ ಆಗುತ್ತೆ. ನಮ್ಮಲ್ಲೇ ಲಭ್ಯ ಇರುವಂಥ ಒಂದು 70 ವನಮೂಲಿಕೆಗಳನ್ನು ಬಳಸಿ ನಾವು ಅದನ್ನು ತಯಾರು ಮಾಡ್ತೇವೆ. ನೆಲ್ಲಿಕಾಯಿಯ ಸಾಂಗತ್ಯದಲ್ಲಿ ಒಂದು 20 ಥರದ ಸಾಬೂನುಗಳನ್ನು ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಮೂಲವಾಗಿರುತ್ತೆ, ಅದಕ್ಕೆ ಅರಸಿನ ಹಾಕಿದರೆ ಒಂದು ಗುಣ, ಬೇವು ಹಾಕಿದರೆ ಮತ್ತೊಂದು ಗುಣ, ಹಾಲು ಹಾಕಿದರೆ ಇನ್ನೊಂದು, ಪಂಚಗವ್ಯ ಹಾಕಿದರೆ ಮತ್ತೊಂದು, ಹೀಗೆ ಬಗೆ ಬಗೆಯಾಗಿ ಅದರಲ್ಲಿ ವಿನ್ಯಾಸಗಳನ್ನು ಬದಲಾಯಿಸ್ತೇವೆ. ಒಬ್ಬೊಬ್ಬರ ದೇಹ ಪ್ರಕೃತಿಗೆ ಒಂದೊಂದು ಹೆಚ್ಚು ಅನುಕೂಲ ಮಾಡಿಕೊಡುತ್ತೆ. ಹಾಗೆ. ಓಕೆ. ಅದನ್ನು ಹೆಂಗೆ ಸರ್, ಅದು ಹೇಗೆ ಡೆವಲಪ್ ಆಗಿದ್ರಿ? ಮತ್ತು ಎಲ್ಲೋ ಸಣ್ಣ ಜ್ಞಾನಗಳು ಹಿಂದಿನಿಂದ ಬಂದದ್ದನ್ನು ಮತ್ತೊಂದಷ್ಟು ಪ್ರಯೋಗಗಳ ಮೂಲಕ ವೃದ್ಧಿಸಿ ವಿಸ್ತರಿಸಿ ಹೊಸ ಹೊಸ ಸಾಧ್ಯತೆಗಳನ್ನು ಕಂಡುಕೊಂಡೆ. ಆಮೇಲೆ ಸಮಯ ಹೇಗೆ ನಿಗದಿ ಮಾಡ್ತೀರಿ ಸರ್ ಬೆಳಿಗ್ಗೆಯಿಂದ? ಯಾಕೆಂದರೆ ನೀವು ಒಂದು ಕಡೆ ಪುಸ್ತಕ ಬರೀತೀರಿ, ಏನೋ ಚೂರ್ಣ ಅಂತೀರಿ, ಇನ್ನೇನೋ ಹುಡುಕೊಂಡು ಹೊರಟು ಬಿಡ್ತೀರಿ, ಆಮೇಲೆ ನಮ್ಮಂಥವ್ರ ಕಾಟ ಬೇರೆ ದಿವಸ ಇದ್ದೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಹೇಗೆ ಹೊಂದಿಸ್ಕೋತೀರಿ ಸರ್? ಹೇಗೆ ಏನು ಗೊತ್ತಿಲ್ಲ, ನಾನು ಇದು ಅಷ್ಟು ಸಮಯ ಪ್ರಕೃತಿಯಲ್ಲಿ ಇದೆ, ಎಲ್ಲರಿಗೂ ಸಹ ಇದೆಯಾ? ಇದೆ. ಓಕೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಈಗ ದುಡ್ಡಿನ ಹಾಗೆ ಸಮಯ ಕೂಡ, ಅದನ್ನು ದುರ್ವ್ಯಯಗೊಳಿಸಿದರೆ ಸಕಾಲಕ್ಕೆ ಅಗತ್ಯಕ್ಕೆ ದುಡ್ಡಿರಲ್ಲ, ಹಾಗೆ ಸಮಯ ಕೂಡ. ಸುಮ್ಮನೆ ಕಾಡು ಹರಟೆಯಲ್ಲಿಯೋ TV ಮೊಬೈಲ್ನಲ್ಲಿಯೋ ಕಾಲ ಕಳೀತಾ ಹೋದರೆ ಕಾಲ ಕೆಟ್ಟು ಹೋಗುತ್ತೆ. ಮತ್ತು ಕೆಲಸಕ್ಕೆ, ಪ್ರತಿಯೊಂದು ಕೆಲಸಕ್ಕೂ ಸಹ ಅದರ ಎಫಿಷಿಯನ್ಸಿ ಜಾಸ್ತಿ ಆಗಲಿಕ್ಕೆ ನಾವು ಅದರಲ್ಲಿ ಸಂಪೂರ್ಣ ಮುಳುಗಬೇಕು. ಮುಳುಗಿದಾಗ ಆ ಕೆಲಸ ಮಾಡುವ ಸಾಮರ್ಥ್ಯ, ಕೆಲಸದ
ಒಂದು ಪರಿಷ್ಕಾರತೆ ಹೆಚ್ಚುತ್ತಾ ಹೋಗ್ತದೆ. ರಿಪೀಟ್ ಮಾಡುವ ಕೆಲಸಗಳದ್ದು ಕಮ್ಮಿ ಆಗ್ತಾ ಹೋಗ್ತದೆ. ಇಲ್ಲದೆ ಹೋದರೆ ಇದು ಸರಿಯಾಗಿಲ್ಲ ಅಂತ ನಾಳೆ ಮತ್ತೆ ಪುನಃ ಮಾಡುವಂಥ ಒಂದು ಸ್ಥಿತಿ ಬಂದುಬಿಡ್ತದೆ. ಮತ್ತು ಪೇಟೆ ಅವಲಂಬನೆ ಜಾಸ್ತಿ ಆದಷ್ಟು ಸಹ ಅಲ್ಲಿಗೆ ಹೋಗೋದು ಬರೋದು ಇಂಥದ್ರಲ್ಲೇ ಸಮಯ ಹೋಗ್ತದೆ. ಈಗ ಉದಾಹರಣೆಗೆ ನಾವೀಗ ಇಲ್ಲಿ ತೋಡು ಬಾವಿಯನ್ನು ಮಾಡಬೇಕಾಗಿತ್ತು. ತೋಡು ಬಾವಿಯನ್ನು ಮಾಡುವಾಗ ಒಂದು 40 ಜನ ಕೆಲಸಗಾರರು ಆಗ ಬರ್ತಿದ್ರು. ಅವ್ರಿಗೆ ಕುಕ್ಕೆ, ಹಾರೆ, ಗುದ್ದಲಿ, ಮಚ್ಚು ಎಲ್ಲ ಕೊಟ್ಟಾದರೆ ಅದು ಪ್ರತಿದಿನ ಅಷ್ಟು ಕಲ್ಲು ಮಣ್ಣಿನ ಕೆಲಸ ಮಾಡುವಾಗ ಹಾರೆ ಇರ್ಬೋದು, ಗುದ್ದಲಿ ಇರ್ಬೋದು, ಪ್ರತಿದಿನ ಬಾಯಿ ಮುಂಡಾಗ್ತಿತ್ತು. ಅದನ್ನು ತಟ್ಟಿಬಿಟ್ಟು ಹರಿತ ಮಾಡಬೇಕು. ಹರಿತ ಮಾಡಬೇಕಾದ್ರೆ ಮೈಸೂರಿಗೆ ನಾನು ಸ್ಕೂಟರ್ನಲ್ಲಿ ಅವ್ರು ಹೋದ್ಮೇಲೆ 6 ಗಂಟೆಗೆ ಅದನ್ನು ಕಟ್ಕೊಂಡು ಹೋಗಿ ಕುಲ್ಮೆಯವನಿಗೆ ಕೊಟ್ಟು ಅಲ್ಲಿ ತಟ್ಟಿಸ್ಕೊಂಡು ಬರಬೇಕಿತ್ತು. ದಿನ ಇದು ಮಾಡುವಾಗ ಒಂದು ವಾರ ಅವನು ಮಾಡೋದನ್ನು ನೋಡಿದಾಗ ಗೊತ್ತಾಯ್ತು ಇದು ನಾನು ಮಾಡ್ಬೋದು ಅಂತ. ನನಗೆ 200 ರೂಪಾಯಿಗೆ ಕುಲುಮೆ, ಅದಕ್ಕೆ ಬೇಕಾದಂಥ ಸುತ್ತಿಗೆ, ಅಡಿಕಲ್ಲು ಎಲ್ಲ ಅವತ್ತಿನ ಇದು ದುಡ್ಡಿನಲ್ಲಿ ಒಂದು 500 ರೂಪಾಯಿಗೆ ನನಗೆ ಬಂದೋಯ್ತು. 2 ದಿನದ ಅವನಿಗೆ ಕೊಡೋ ದುಡ್ಡಿನಲ್ಲಿ ನನಗೆ ಬೇಕಾದ ಸಲಕರಣೆ ಬಂತು. ಮಾರನೇ ದಿನದಿಂದ ನಾನು ಇಲ್ಲೇ ಕೆಲಸ ಮಾಡೋಕ್ಕೆ ಹೊರಟೆ. ನನಗೆ ಅರ್ಧ ಗಂಟೆಯಲ್ಲಿ ಇಲ್ಲಿ ಕೆಲಸ ಆಗ್ತಿತ್ತು. ಇಲ್ಲಾಂದರೆ ನಾನು ಹೋಗಿ ಬರೋದಕ್ಕೆ ಪೆಟ್ರೋಲ್ ಖರ್ಚು ಬೇರೆ, 3 ಗಂಟೆ ಸಮಯ ಬೇರೆ, ಅವನಿಗೆ ಕೊಡುವ ದುಡ್ಡು 100 ರೂಪಾಯಿ ಬೇರೆ, ಇಷ್ಟೆಲ್ಲ ಉಳೀತು. ಈ ರೀತಿಯಲ್ಲಿ ಸಮಯ, ದುಡ್ಡು ಎಲ್ಲವನ್ನೂ ಉಳಿಸೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿಗೂ ಸಹ ನಮ್ಗೆ ಬೇಕಾದಾಗ ಈಗೇನು ದಿನ ಏನು ಬೇಡ, ವರ್ಷಕ್ಕೊಂದ್ಸಲ ನಾನು ತಟ್ಟಿದರೆ ಸಾಕು. ಯಾಕಂದರೆ ಇದು ಗುಂಡಿ ಮಾಡುವ, ನೆಡುವ ಕೆಲಸಗಳನ್ನು ಹೋಗಿದೆ ಮತ್ತು ಪ್ರಕೃತಿಯೇ ಮಾಡ್ತಾ ಇದೆ. ಈಗ ಉದಾಹರಣೆಗೆ ತೆಂಗಿನ ಗಿಡ ನೆಡಬೇಕು ಅಂದರೆ 3 ಅಡಿ ಗುಂಡಿ ತೋಡಬೇಕು. ಮೊದಲಾದರೆ ಆಳಲ್ಲಿ ತೋಡಬೇಕಿತ್ತು. ಈಗ JCB ಇದೆ ಅನ್ನೋದು ನಿಜನೇ, ಸುಲಭವಾಗಿ ಆಗ್ಬೋದು. ಆದರೂ ಸಹ ದುಡ್ಡು ಖರ್ಚು, ಪೆಟ್ರೋಲು, ಹೊಗೆ ಎಲ್ಲ ಇದ್ದೇ ಇದೆ. ಗುಂಡಿ ತೋಡುವ ಅವಶ್ಯಕತೆ ಏನಿದೆ ಅಂತ ಹೇಳುವ ಪ್ರಶ್ನೆ ಬಂತು. ತೆಂಗು ಮನುಷ್ಯನಿಗಿಂತ ಮೊದಲು ಹುಟ್ಟಿದ್ದು. 3 ಅಡಿ ಗುಂಡಿ ಹಾಕಬೇಕು, ಇಟ್ಟರೆ ಸಾಲದ. ಈಗ ಅಷ್ಟೇನೆ, ಎಲ್ಲೋ ಸತ್ತೋಗಿದೆ ಮರ, ಅಲ್ಲಿ ಇದು ಮಳೆಗಾಲದಲ್ಲಿ ಈ ಸಮಯದಲ್ಲಿ ಒಂಚೂರು ಮಾವಟಿನಲ್ಲಿ ಒಂದು ಅರ್ಧ ನಿಮಿಷ ಸಾಕು, ಮಣ್ಣು ಎತ್ತದು, ಕಾಯಿ ಹೂ ತಕ್ಕಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟುಬಿಟ್ರೆ ಅದು ಬೆಳೀತದೆ. ಅಷ್ಟು ಪ್ರಕೃತಿ ಸಾಮರ್ಥ್ಯ ವಿಪುಲವಾಗಿದೆ. ನಾವು ತೀರಾ ಅನವಶ್ಯಕವಾಗಿ ಓವರ್ ಕೇರ್ ಅಂತ ಹೇಳ್ತೀವಲ್ಲ, ಕೊಡ್ತಿದ್ದೀವಿ. ಮಕ್ಕಳಿಗೂ ಓವರ್ ಕೇರ್ ಕೊಡ್ತಿದ್ದೀವಿ, ಇದು ಗಿಡಗಳಿಗೂ ಮಾಡ್ತಿದ್ದೀವಿ, ವಿಚಾರಗಳಿಗೂ ಮಾಡ್ತಿದ್ದೀವಿ. ಎಲ್ಲಿ ಇದು ನಮ್ಮ ಅಗತ್ಯ ಇಲ್ವೋ ಅಲ್ಲಿ ನಮ್ಮ ಅಗತ್ಯತೆಯನ್ನು ಸೃಷ್ಟಿ ಮಾಡಿ ನಮ್ಮ ಅಹಂಕಾರವನ್ನು ತೃಪ್ತಿಪಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನಾವು ಅವುಗಳ ಸಾಮರ್ಥ್ಯವನ್ನು ಒಪ್ಪಿಕೊಂಡು ಗೌರವಿಸುವುದರಲ್ಲಿ ನಮ್ಮ ಯೋಗ್ಯತೆಯನ್ನು, ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಬೋದು. ಇದು ಕಾಡು ಕೃಷಿನ ಅಥವಾ ಸಹಜ ಕೃಷಿನ ಅಂತ ಹೇಳ್ಬೋದು ಸರ್ ನಿಮ್ಗೆ? ಅಥವಾ ಸಾವಯವನ? ನಾನು ಕೊನೆಗೂ ಸಹ ಎಲ್ಲ ಹೆಸರುಗಳ ನಂತರ ಸಾವಯವ ಕೃಷಿ ಅನ್ನುವಂತಹ ಶಬ್ದವನ್ನೇ ಹೆಚ್ಚು ಇಷ್ಟಪಡ್ತೀನಿ. ಈಗ ಸಹಜ, ಶೂನ್ಯ ಇತ್ಯಾದಿ ಹೆಸರುಗಳ ಹಿನ್ನೆಲೆಯಲ್ಲಿ ಏನೂ ಮಾಡದಿರುವುದು ಅಂತ ಇದೆ. ಆದರೆ ಕೃಷಿ ಅನ್ನುವ ಶಬ್ದದಲ್ಲಿ ಮಾಡುವುದು, ಕೆರೆಯುವುದು, ಅರ್ಥ ಮಾಡುವುದು ಅಂತ ಇದೆ. ಅದೆರಡೂ ಸಹ ಕಾಂಟ್ರಡಿಕ್ಟರಿ ವರ್ಡ್ಸ್. ಅದು ಶೂನ್ಯ ಕೃಷಿ ಏನು ಮಾಡೋದು? ಕೃಷಿ ಮಾಡದೇ ಇರೋದೇ ಶೂನ್ಯ. ಪ್ರಾಣಿಗಳ ಬದುಕು ಹಾಗೆ ಶೂನ್ಯ. ಹಾಗಲ್ಲ, ನಾವೇನೋ ಮಾಡ್ತಿದ್ದೀವಿ, ಏನಕ್ಕಾಗಿಯೋ ಮಾಡ್ತಿದ್ದೀವಿ, ಸಂಪಾದನೆಗಾಗಿ ಮಾಡ್ತಿದ್ದೀವಿ, ನಮ್ಮ ಲಾಭಕ್ಕಾಗಿ ಮಾಡ್ತಿದ್ದೀವಿ, ಆದ್ದರಿಂದ ನಾವು ಕೃಷಿ ಮಾಡ್ತಿದ್ದೀವಿ. ಹಾಗಿರುವಾಗ ನನ್ನ ದೇಹ ಬುದ್ಧಿ ಮನಸ್ಸುಗಳನ್ನು, ನನ್ನ ಸಾವಯವ ಅವಯವಗಳನ್ನು ನಾನು ಬಳಕೆ ಮಾಡೋದು ಇಲ್ಲಿ ಇದು ಪ್ರಾಣಿಯ ಹಸುಗಳ ಗೊಬ್ಬರ ಇರ್ಬೋದು, ತರಗೆಲೆಗಳ ಮೂಲಕವಾಗಿ ಗೊಬ್ಬರ ಮಾಡುವುದಿರ್ಬೋದು, ಎಲ್ಲ ಅವಯವಗಳ ಸಮರ್ಥ ಬಳಕೆಯನ್ನು ಮಾಡ್ತೇವಾದ್ದರಿಂದ ಇದು ಸಾವಯವ ಅನ್ನುವುದನ್ನು ಹೇಳೋದಕ್ಕೆ ನನಗೆ ಹೆಚ್ಚು ಇಷ್ಟ ಆಗುತ್ತೆ. ಮತ್ತು ಸಾವಯವ ಎಂಬುದು ದಾರಿ, ಸಹಜ ಎನ್ನುವುದು ಗುರಿ. ಅದು ಸ್ವರ್ಗದ ಹಾಗೆ. ಅಲ್ಲಿಗೆ ನಾವು ತಲುಪಬಹುದು ಅಥವಾ ತಲುಪದೇ ಇರಬಹುದು, ಅಥವಾ ದಾರಿಯ ಸೌಂದರ್ಯದಲ್ಲಿ ಎಲ್ಲ ಸ್ವರ್ಗ ಸುಖವನ್ನು, ಕಷ್ಟದಲ್ಲಿ ಸುಖವನ್ನು, ಕಷ್ಟವನ್ನು ಗೆದ್ದ ಖುಷಿಯಲ್ಲಿ ಸ್ವರ್ಗವನ್ನು ಕಾಣುವಂತಹ ಒಂದು ವಿಚಾರ ನನಗೆ ಹೆಚ್ಚು ಇಷ್ಟ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ ಸುಮ್ಮನೆ ಇರುವುದೇ ಕೃಷಿ, ನೀವು ಯಾಕೆ ಅದಕ್ಕೆ ತೊಂದರೆ ಕೊಡ್ತೀರಿ, ಬೇಕಾಗಿದ್ದು ಅದು ಕೊಡುತ್ತೆ, ನಮಗೆ ಬೇಕಾದಷ್ಟು ಆದಾಯ ನೋಡ್ರಿ ಇದರಿಂದ ಬಂದಿದೆ ಅಂತ ತೋರಿಸ್ತಾರೆ ಒಂದು ಕಡೆ. ಈ ಹೊಸದಾಗಿ ಬರೋರಿಗೆ ತೊಂದರೆ ಏನಾಗಿದೆ ಅಂದರೆ ಇದೆ. ಕೆಲವೊಬ್ರು ಹಂಗೆ ಹೇಳ್ತಾರೆ, ಕೆಲವೊಬ್ರು ಮಾಡ್ಬೇಕಂತಾರೆ, ಇನ್ನು ಕೆಲವೊಬ್ರು ರಂಟಿ ಕುಂಟಿಯಿಂದ ಹೊಡಿಬೇಕಂತಾರೆ, ಏನೇನೋ ಇದೆ ಸಮಸ್ಯೆಗಳು. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಬಿಡೋಣ. ಈಗ ಇದು ಆಗಬೇಕು, ಈಗ 1 ಎಕರೆ ಅಥವಾ 2 ಎಕರೆ ಅಂತ ಇಟ್ಕೊಳ್ಳೋಣ. ಈಗ ಒಂದು ಇವಾಗ ನಡಿಬೇಕು ಅಂದರೆ ಎದುರು ನೋಡಬೇಕು. ಇಲ್ಲದೆ ಹೋದರೆ ಯಾವುದೋ ಮುಳ್ಳ ಕಲ್ಲೋ ಎಡವಿ ನೀವು ಬೀಳ್ಬೋದು.
ಹಾಗೆ ಅಂತೇಳಿ ನೋಡೋದು ಅಂದರೆ ತುಂಬ ದೂರಕ್ಕೆ ನೋಡಿದ್ರೂ ಉಪಯೋಗ ಇಲ್ಲ. ಕಾಲಿಂದ ಮುಂದೆ ಒಂದು 3 ಅಡಿ ನೋಡ್ಕೊಳ್ಳೋದು ಸ್ಪಷ್ಟವಾಗಿ. ಅಪರೂಪಕ್ಕೊಮ್ಮೆ ಹೀಗೆ ಎದುರು ನೋಡೋದು, ಸ್ವಲ್ಪ ಸೈಡ್ ನೋಡೋದು. ನೋಡುವಾಗ ಅಲ್ಲಿರುವಂತಹ ಬೇರೆ ಬೇರೆ ರೀತಿಯ ಪ್ರಕೃತಿಯ ಸೌಂದರ್ಯ ನಿಮ್ಗೆ ಅನುಭವಕ್ಕೆ ಬರುತ್ತೆ. ರಕ್ಷಣೆಗೆ ಹತ್ತಿರ ಕಾಲಿನಲ್ಲಿ ನೋಡೋದು, ಅಪರೂಪಕ್ಕೊಮ್ಮೆ ಮೇಲೆ ನೋಡೋದು. ಮೇಲೆ ಸದಾ ನೋಡಿದ್ರಂತೂ ಎಡವು ಬೀಳೋದು ಗ್ಯಾರಂಟಿ. ಮಟ್ಟದಲ್ಲಿ ನೋಡಬೇಕು, ಬುಡದಲ್ಲೂ ನೋಡಬೇಕು, ಸುತ್ತಮುತ್ತಲೂ ನೋಡಬೇಕು. ಹೀಗೆ ನಡಿಗೆಯಲ್ಲಿ ಹಾಗೆ ಅಂತೇಳಿ ದೂರದ್ದು ಕಂಡಿಲ್ಲ ಅಂತ ಹೇಳುವ ಚಿಂತೆಯನ್ನು ಬೇಡ. ಕೃಷಿ ಪ್ರಾರಂಭ ಮಾಡಿದಾಗ ನಡಿಗೆಯಲ್ಲಿ ಹತ್ತಿರದನ್ನು ನೋಡಿ ಹತ್ತಿರದ್ದನ್ನು ಅರ್ಥ ಮಾಡಿಕೊಂಡು ಇದು ಜಾಗ್ರತೆಯಿಂದ ಹೋದ ಹಾಗೆ ಕೃಷಿಯಲ್ಲಿ ಪ್ರತಿದಿನ ಮಾಡ್ತಾ ಬರುವ ಅನುಭವದಲ್ಲಿ ಯಾವುದು ಸರಿ, ಎಷ್ಟು ಅಗತ್ಯ ಬೇಕು, ಎಷ್ಟು ಉಳುಮೆ ಬೇಕು, ಎಷ್ಟು ನೀರಾವರಿ ಬೇಕು ಎಂಬುದು ಗೊತ್ತಾಗ್ತದೆ. ನೀವು ಎಷ್ಟು ಓದಿದರೂ ಎಷ್ಟು ಭಾಷಣ ಕೇಳಿದರೂ ಸಹ ಅದು ಮಾಡದೆ ಹೋದರೆ ಅದು ಉಪಯೋಗ ಆಗಲ್ಲ. ಚಿತ್ರವನ್ನು ತೋರಿಸಿ ಇದು ಬಾಳೆಹಣ್ಣು ಅಂತ ಹೇಳಿದಷ್ಟೇ ಆಗುತ್ತೆ. ಕ್ಲಿಯರ್ ಆಯಿತು. ಪ್ರಶ್ನೆಗಳಿಗೆ ಉತ್ತರ ಇದೆ, ಮೊದಲು ಶುರು ಮಾಡ್ರಿ ಅಂತ. ಹೌದು. ಮತ್ತೆ ಬಲವಂತದ ಪ್ರಶ್ನೆ ಬಲವಂತದ ಉತ್ತರ ಆಗ್ತದೆ. ಹೌದು. ಅದು ಆಗಬಾರ್ದು ಅಂತ. ಇದು ಇಲ್ಲೇ ಇದು ಈಗ ಸದ್ಯಕ್ಕೆ ಹಸುವಿನ ಹುಲ್ಲು ಬೆಳೆಸ್ತಾ ಇದ್ದೀವಿ. ಹಸುವಿನ ಹುಲ್ಲು. ಹೌದು. ಮೊದಲಿಗೆ ಭತ್ತದ ಗದ್ದೆ ಆಗಿತ್ತು. ಈಗ ನಮಗೆ ನವಿಲುಗಳು ಹೆಚ್ಚಾಗಿ ಆಗಿ 100 ಗಟ್ಟಲೆ ಇದೆ. ಒಂದು ಕಾಳು ಸಿಗ್ತಿಲ್ಲ. ಹಾಗೆ ಸದ್ಯಕ್ಕೆ ಭತ್ತ ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ. ನಿಮ್ಮ ಇದನ್ನ ವರ್ಷಕ್ಕೆ ಏನೇನು ಬರುತ್ತೆ ಏನೇನಂತ ಒಂದು ಕೇಳ್ಬೋದಾ? ತೆಂಗಿನಕಾಯಿ ಆಗಲಿ ಅಥವಾ ಇದು ಆಗಲಿ, ನಿಮ್ಮ ಉತ್ಪನ್ನ ಏನು ದಿವಸ ಅದು ಏನು ತಿಂಗಳಿಗೆ ಡಿವೈಡ್ ಆಗುತ್ತಾ ಅಥವಾ ಪ್ರತಿದಿನ ಒಂದಲ್ಲ ಒಂದು? ನಾವು ಈಗ ಸೀಬೆ ಇದೆ, ಜೀವಗುಜ್ಜೆ ಇದೆ, ಅದರದ್ದು ಸ್ವಲ್ಪ ಮಾರಾಟ ಮಾಡ್ತೀವಿ, ನಮಗೆ ಬಳಸ್ತೀವಿ. ಮತ್ತು ಅಥವಾ ಹಪ್ಪಳವೋ ಈ ಥರ ಜಾಮ ಏನಾದರೂ ಮಾಡ್ಕೊಳ್ತೀವಿ. ಇದಕ್ಕಿಂತ ಮೊದಲು ಇದಿತ್ತು, ಸಪೋಟ ಇತ್ತು. ಸುಮಾರು 3 ತಿಂಗಳ ಕಾಲ ಅದರದ್ದೇ ಕೆಲಸ ಇತ್ತು. ಈ ವರ್ಷ ಮಾವು ಆಗಲಿಲ್ಲ. ಇಲ್ಲದೆ ಹೋದರೆ 3 ತಿಂಗಳು ಮಾವು ಇರ್ತದೆ, ಅದರಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡೋದು ಹೀಗೆ ಕೆಲಸ ಇರ್ತದೆ. ಇನ್ನೀಗ ಸೀತಾಫಲ ಸ್ವಲ್ಪ ಸಿಗುತ್ತೆ. ಆಮೇಲೆ ಅಡಿಕೆ, ತೆಂಗು. ಅಡಿಕೆ ಜನವರಿಯಿಂದ ಏಪ್ರಿಲ್ವರೆಗೆ ಅಡಿಕೆ ಕೆಲಸ ಇರುತ್ತೆ. ತೆಂಗು ತಿಂಗಳಿಗೆ 1-2 ಸಲ ಬಿದ್ದದನ್ನು ಹಾಯ್ಕೊಳ್ತೀವಿ. ಸ್ವಲ್ಪ ಎಳ್ನೀರಿಗೆ ಕೊಟ್ಟಿದ್ದೀವಿ. ಮತ್ತು ಕಾಲಕ್ಕೆ ಬೇರೆ ಬೇರೆ ಹಣ್ಣುಗಳು ಬಂದದನ್ನೆಲ್ಲ ಜ್ಯೂಸು ಜಾಮು ಮಾಡೋದು ಕೆಲಸಗಳು ಪ್ರತಿದಿನವೂ ಒಂದಲ್ಲ ಒಂದು ಇರುತ್ತೆ. ಇನ್ನೀಗ ಡಿಸೆಂಬರ್ ಬಂದರೆ ನೆಲ್ಲಿಕಾಯಿ ಬೇರೆಲ್ಲ ವನಸ್ಪತಿಗಳು ಸೇರಿ ಚಾವನಪ್ರಾಶ ಮಾಡುವ ಕೆಲಸ ಅದೊಂದು ತಿಂಗಳು ನಡೀತದೆ. ಅದಕ್ಕೆ 70 ಐಟಮ್ ಸಂಗ್ರಹ ಮಾಡಲಿಕ್ಕೆ ಜೂನಿಂದಲೇ ಸ್ವಲ್ಪ ತಯಾರಿ ಮಾಡ್ತೇವೆ. ಡಿಸೆಂಬರ್ಗೆ ಪೂರ್ಣ ಆಗುತ್ತೆ. ಹಾಗೆ ಬೇರೆ ಬೇರೆ ರೀತಿ ಕೆಲಸಗಳು ಒಂದಲ್ಲ ಒಂದು ಇದ್ದೇ ಇರ್ತದೆ. ನಾನು ಗಮನಿಸಿದಾಗ ಈಗ ನೀವೇ ಹೇಳಿದಾಗೆ ಸಹ ಉತ್ಪನ್ನಗಳಾಗಿ ನೀವು ಮಾಡ್ತಾ ಇದ್ದೀರಿ ಎಲ್ಲವನ್ನು. ಮೋಸ್ಟ್ಲಿ ರೈತ ಇದನ್ನು ಗಮನಿಸ್ಬೇಕಾಗುತ್ತೆ. ನೀವು ಬಾಳೆಹಣ್ಣು ತೊಗೊಂಡೋಗಿ ಮಾರೋದಕ್ಕಿಂತ ಅದನ್ನ ಚಿಪ್ಸ್ ಮಾಡಿ ಮಾರ್ರಿ, ಅಥವಾ ಸಹ ಉತ್ಪನ್ನ ಬಾಳೆಹಣ್ಣನ್ನೇ ಸುಮ್ಮನೆ ಏನೂ ಮಾಡೋದು ಬೇಡ, ಕತ್ತರಿಸಿ ಬಿಸಿಲಿಗೆ ಒಣಗಿಸಿದ್ರೆ 10 ದಿನದಲ್ಲಿ ಒಣಗುತ್ತೆ. ಅದ್ಭುತವಾದ ಚಾಕ್ಲೇಟು 1 ವರ್ಷ ಇಡ್ಬೋದು. ಹಾಗೆ ಚಪ್ಪರಿಸಿ ತಿನ್ನೋದು. ತುಂಬ ಯಾವ ಬಾಯಿನೂ ಸಹ ರುಚಿ ಇಲ್ಲ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿ ಬಾಳೆಹಣ್ಣನ್ನು ಉಪಯೋಗಿಸ್ಬೋದು. ಬಾಳೆಕಾಯಿನ ಈಗ ಗಾಳಿಗೆ ಮುರಿದು ಬಿತ್ತು ಬಾಳೆಗೊನೆ, ಅದನ್ನೇ ಸ್ವಲ್ಪ ಬೇಯಿಸಿ ಸಿಪ್ಪೆ ತೆಗೀತು, ಕತ್ತರಿಸಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಥರ ಹಿಟ್ಟು. ಯಾವಾಗ ಬೇಕೋ ಅವತ್ತು ನೀರು ಹಾಕಿ ಕಲಸಿ ದೋಸೆ ಮಾಡ್ಬೋದು, ರೊಟ್ಟಿ ಮಾಡ್ಬೋದು. ಮತ್ತು ಪುನಃ ಅದನ್ನು ಸ್ವೀಟುಗಳಲ್ಲಿಯೂ ಬಳಕೆ ಮಾಡ್ಬೋದು, ಬಿಸ್ಕೆಟ್ ಮಾಡ್ಬೋದು. ಹೀಗೆ ಸಾಧ್ಯತೆಗಳು ತುಂಬ ಇದೆ ಉಳಿತಾಯ ಮಾಡೋದಕ್ಕೆ ಮತ್ತು ಉಳಿತಾಯದ ಮೂಲಕ ಗಳಿಕೆ ಮಾಡೋದಕ್ಕೆ. ಪೇಟೆಗೆ ಮಾರಿದರೆ ಸಿಕ್ಕೋದಕ್ಕಿಂತ ಈಗ ಎಳ್ಸ್ಕೊನೆ ಆದರೆ ನಿಮಗೆ ಪೇಟೆಯಲ್ಲಿ ರೇಟೇ ಇಲ್ಲ, ಬರೀ ಗೊಬ್ಬರ ಮಾತ್ರ ಮಾಡ್ತೀರಿ ಅಷ್ಟೇ. ಅಂಥದ್ರಲ್ಲಿ ಅದ್ಭುತವಾದ ಹಿಟ್ಟು, ಅಡಿಕೆ ಬಾಳೆಕಾಯಿ ಹಿಟ್ಟು ಮಾಡಿ ಇಟ್ಕೋಬೋದು. ಈಗ ಮಾವಿನಕಾಯಿನೇ ತಗೊಂಡ್ರು ಸಹ ಮಾವಿನ ಹೂವಿನಿಂದ ಹಿಡಿದು ಪ್ರತಿದಿನ ಒಂದೊಂದು ಮರದ ಅಡಿಯಲ್ಲಿ ರಾಶಿಗಟ್ಟಲೆ ಸಣ್ಣ ಮಿಡಿಕಾಯಿಗಳು ಬೀಳ್ತಾ ಇರ್ತದೆ. ಅದನ್ನೆಲ್ಲ ಚಟ್ನಿ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ತಂಬುಳಿ, ಅದರಲ್ಲಿ ಬೋಳ್ಸಾರು, ಗೊಜ್ಜು, ಹೀಗೆ ಆ ಮಾವಿನಲ್ಲೇ ಅಷ್ಟು ಥರ ಉಪಯೋಗ ಮಾಡ್ಬೋದು. ಉಪ್ಪು ನೀರಿನಲ್ಲಿ ಮಾವಿನಕಾಯಿ, ಹಲಸಿನ ಸೊಳೆನೋ, ಜೀವಗುಜ್ಜೆನೋ ಎಲ್ಲ ಹಾಕಿಟ್ರೆ 2 ವರ್ಷ ಇಟ್ಕೋಬೋದು. ಯಾವಾಗ ಬೇಕೋ ಅವತ್ತು ಮಾವಿನಕಾಯಿದ್ದು ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಚಟ್ನಿ ಮಾಡ್ಬೋದು. ಒಳ್ಳೆ ಬಲ್ತು ಮಾವಿನಕಾಯಿ ಉಪ್ಪು ನೀರಿನಲ್ಲಿ ಹಾಕಿ ಇಟ್ಬಿಟ್ರೆ 2 ವರ್ಷ ಏನಾಗಲ್ಲ. ಮೋಸ್ಟ್ಲಿ ನಾವು ಅವನ್ನ ಸಪ್ರೇಟಾಗಿ ಎಪಿಸೋಡೇ ಮಾಡ್ಬೇಕು ಅನ್ಸುತ್ತೆ ನನಗೆ. ಇವನ್ನ ನೇರವಾಗಿ ನೀವು ಮಾಡಿ ತೋರಿಸ್ಬಿಟ್ರೆ ಅದ್ಭುತ ಸರ್.
ಸರ್ ಈಗ ಇಲ್ಲಿಗೆ ಬರಬೇಕು ಅಂತ ಅನ್ನೋರು ಸರ್, ಈಗ ಇದನ್ನು ನೋಡಿ ಇನ್ಯಾರಾದರೂ ಬರ್ಬೇಕಂತ ಆ ಬಯಕೆ ವ್ಯಕ್ತಪಡಿಸಿದರೆ ಅವರು ಹೇಗೆ ಬರೋದು ಸರ್? ಸಮಯ ಕೊಡ್ತೀರಿ ಅಥವಾ ಬರ್ಬೋದಾ? ಅವರು ಬರೋದಾದರೆ ಹೇಗೆ ಅಂತ. ಈಗ ನಿಮಗೆ ಸಮಯ ಕೊಟ್ಟ ಹಾಗೆ ಎಲ್ಲರಿಗೂ ಸಹ ಗಟ್ಟೆಗಟ್ಟಲೆ ವಿವರಿಸಲಿಕ್ಕೆ ನನಗೆ ಸಾಧ್ಯ ಆಗದೇ ಇರ್ಬೋದು. ಅವರೇ ನೋಡಿ ಅನುಭವಿಸಬೇಕು. ಮತ್ತು ಈ ವಿಚಾರಗಳೆಲ್ಲ ನಾನು ಈಗ ಇಷ್ಟು ಮಾತಾಡಿದ್ದು ಬಹುತೇಕ ನನ್ನ ಪುಸ್ತಕಗಳಿದ್ದಂತೆ ಓದುವಷ್ಟು ಶ್ರಮವನ್ನು ಎಲ್ಲರೂ ತಗೊಂಡ್ರೆ ಒಳ್ಳೆಯದು. ಆಗ ನನ್ನ ಶ್ರಮ ಕಮ್ಮಿ ಆಗುತ್ತೆ. ಈ ಬರವಣಿಗೆ ಉದ್ದೇಶನೇ ಹಾಗೆ. ಈ ಶ್ರಮ ಎಲ್ಲರಿಗೂ ಸಹ ವಿನಿಮಯ ಆಗಲಿ ಅಂತೇಳಿ. ಓದುವಷ್ಟು ಶ್ರಮ ಇಲ್ಲದೆ ಪ್ರತಿಯೊಂದನ್ನು ಮತ್ತೆ ಮತ್ತೆ ನಾನೇ ಹೇಳಬೇಕು ಅಂದರೆ ಅದು ತುಂಬ ಕಷ್ಟ ಆಗುತ್ತೆ, ಅಸಾಧ್ಯವಾಗುತ್ತೆ. ಬಂದು ಭೇಟಿ ಮಾಡ್ಬೋದು, ನೋಡ್ಬೋದು, ಓದಿ ಅನುಭವವನ್ನು ತಗೊಳ್ಬೋದು. ಓಕೆ. ಇದು ಮಾತಾಡೋದಕ್ಕೆ ಕೂತ್ಕೊಳ್ಳೋಕ್ಕೆ ಇರುವ ಮೊದಲು ಸಾರ್ವಜನಿಕ ಸಭೆಗಳೆಲ್ಲ ತುಂಬ ಮಾಡ್ತಿದ್ವು. ಈಗ ಬೇರೆ ಬೇರೆ ಕಾರಣಗಳಾಗಿ ಸಭೆ ಮಾಡೋದು ಇಲ್ಲ. ಬಂದವರು ಗುಂಪಿನಲ್ಲಿ ಬಂದವರು ಕೂತ್ಕೊಂಡು ಮಾತಾಡೋದಕ್ಕೆ, ಮತ್ತು ಇಲ್ಲಿ ನಾವು ಭತ್ತ ಮಾಡುವಾಗ ಭತ್ತ ಈಗ ಮಳೆಗೆ ಸಿಕ್ಕದ ಹಾಗೆ ಹೊಡಿಲಿಕ್ಕೆ ಒಣಗಿಸ್ಲಿಕ್ಕೆಲ್ಲ ಇದು ತುಂಬ ಅನುಕೂಲ ಆಗಿ ಬರ್ತಿತ್ತು. ಓಹೋ. ಮೈಸೂರಿನಿಂದ 15 ಕಿಲೋಮೀಟರ್ ಆಗುತ್ತೆ. ಮೈಸೂರು ದಕ್ಷಿಣ. ಇದು ಮೈಸೂರು ದಕ್ಷಿಣ ಹೆಗ್ಗಡದೇವನಕೋಟೆ ರಸ್ತೆಯಲ್ಲಿ 10 ಕಿಲೋಮೀಟರ್ ಬಂದು ಅಲ್ಲಿ ಕ್ವೀನ್ ಮೇರಿ ಹಾಸ್ಪಿಟಲ್ ಅಂತ ಇದೆ. ಅದರ ಎದುರು ಬದಿಗೆ ಎಡಭಾಗಕ್ಕೆ 3 ಕಿಲೋಮೀಟರ್ ಬಂದರೆ ನಮ್ಮ ಹಳ್ಳಿ ಕಳಲವಾಡಿ ಅಂತ ಬರುತ್ತೆ. ಹಳ್ಳಿಯಿಂದ 1 ಕಿಲೋಮೀಟ್ರ್, ಈ ತೋಟಕ್ಕೆ ಒಂದು 3-3.5 ಕಿಲೋಮೀಟರ್ ಆಗುತ್ತೆ. ಇಂದ್ರಪ್ರಸ್ಥ ಅಂತ ತೋಟದ ಹೆಸರು. ಇಂದ್ರಪ್ರಸ್ಥ. ಹೌದು. ಓಕೆ. ಕೃಷಿಕನ ಜೊತೆ ಹೈಬ್ರಿಡ್ ಬೀಜ, ರಸಗೊಬ್ಬರ, ಕೀಟನಾಶಕಗಳು, ದುರ್ಯೋಧನನ ಕೂಡೆ. ಹಾಂ, ಹೇಳಿ ಸರ್, ಏನದು? ದುಶ್ಯಾಸನ, ಶಕುನಿ, ಕರ್ಣರಿದ್ದಂತೆ. ಪಾಂಡವರ ಪಾಲಿನ ಜಾಗವನ್ನು ಕೊಡದೇ ಇರುವಂತಹ ಅಹಂಕಾರವನ್ನು, ಸ್ವಾರ್ಥವನ್ನು ಮೆರೀಬೇಕು ಅಂತಾದರೆ ಹಾಗಾಯಿತು. ಇಲ್ಲಂದ್ರೆ ಅವನು ಒಬ್ಬನ ಸಾಮರ್ಥ್ಯ ಸಾಕಾಗ್ತಿರ್ಲಿಲ್ಲ. ಇವ್ರ ಸಪೋರ್ಟ್ ಇದೆ, ಇವ್ರಿಗೆ ತುಂಬ ಪರಾಕ್ರಮಿಗಳು, ಅದರಿಂದ ನಾನು ಅವ್ರನ್ನ ಗೆಲ್ಲಬಹುದು ಅಂತ ಹೇಳುವಂಥ ಅಹಂಕಾರದಿಂದ ಅದು ಮಾಡೋಕ್ಕೆ ಸಾಧ್ಯವಾಗ್ತ. ಹಾಗೆಯೇ ರೈತನು ಕೂಡ ತಾನು ಆಲೋಚನೆ ಮಾಡಿ ತನಗಾಗಿ ತಾನು ಕೃಷಿ ಮಾಡುವ, ಬಿತ್ತನೆಯನ್ನು ತಾನೇ ಇದು ವೃದ್ಧಿಸಿಕೊಳ್ಳುವ, ಆಹಾರವನ್ನು ಇದು ತಾವೇ ಇದು ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ಕಳೆದುಕೊಳ್ಳೋದಕ್ಕೆ ಕಾರಣನೇ ಈ 3 ರಸಗೊಬ್ಬರ, ಕೀಟನಾಶಕಗಳು. ಅವು ಇದ್ದದ್ರಿಂದ ಈ ರೀತಿ ಬಂದಿದ್ದು. ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ರಿ ಸರ್. ಅದ್ಭುತ ಇದು. ಅದಿಲ್ಲದೆ ಹೋಗಿದ್ರೆ ಎಲ್ಲರೂ ಸಹ ಪ್ರಾಮಾಣಿಕವಾದ ಜೀವನ ಮಾಡ್ತಿದ್ರು. ಪೇಟೆನೂ ಇಷ್ಟು ಬೆಳೀತಿರ್ಲಿಲ್ಲ. ಅಟ್ಲೀಸ್ಟ್ ವಾರಕ್ಕೋ ತಿಂಗಳಿಗೋ ಯಾವತ್ತೋ ಒಂದಾದರೂ ನೀವು ಈ ಥರದ್ದು ತರಬೇತಿ ಏನಾದರೂ ಬಂದವ್ರಿಗೆ ಆ ಥರದ್ದು ಕೊಡೋದು ಒಳ್ಳೇದು ಅನ್ಸೋದು. ಯಾಕೆ ಅಂತ ನನ್ನ ಕಳಕಳಿ ಮನವಿ ಸರ್. ಎಲ್ಲೋ ಅವರಿಗೆ ಆತ್ಮವಿಶ್ವಾಸದ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ. ಆಮೇಲೆ ಹಿರಿಯರು ನಿಮ್ಮಂಥವ್ರು ನೋಡಿ ಎಲ್ಲಿ ಅದನ್ನು ಹೇಳಿದರೆ ಒಂದಿಷ್ಟು ಕೇಳೋ ಜನ ತುಂಬ ಇದ್ದಾರೆ. ಆಮೇಲೆ ಇನ್ನೊಂದಿಷ್ಟು ಏನು ತಪ್ಪಾಗ್ತಿದೆ ಅಂತಂದರೆ, ಈಗ ಎಲ್ಲೋ ಮಾಹಿತಿ ಸಿಗುತ್ತಂತ ಹೋದರೆ ಅದರಿಂದ ಬೇರೆ ಇನ್ನೊಂದು ಯಾವುದೋ ವಿಡಿಯೋ ಇದೆ, ಅದರಿಂದ ಇನ್ನೇನೋ ಯಾರೋ ಏನೋ ಬರೆದಿದ್ದಾರೆ, ಅಥವಾ ಕನ್ಫ್ಯೂಷನ್ ಆಗ್ತದೆ ಅವ್ರಿಗೆ. ಸರಿಯಾದ ಒಂದು ಮಾರ್ಗ ಅದು ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ನೀವು ಮಾಡಬೇಕು. ನನಗೆ ನೋಡಕತ್ತಿದ್ದೀರಿ, ಇದನ್ನೊಂದು ವಿಶ್ವವಿದ್ಯಾನಿಲಯ ಆಗಿನೇ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಶಿಕ್ಷಣ ಹಂಗೆ ಆಗಬೇಕಾಗಿತ್ತಲ್ವ ಸರ್? ಶಾಲೆಯಲ್ಲಿ ಇದನ್ನು ನೀವು ಹೀಗೆ ಇರಬೇಕಾಗಿತ್ತು ಪಾಠಗಳು. ಅಥವಾ ನಾನು ಇದ್ರ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಇದು ಅಂತ ಹೇಳ್ತಿಲ್ಲ, ಇದ್ರ ಮೂಲಕ ಅವ್ರಿಗೆ ತುಂಬಬೇಕಾಗಿತ್ತು ಅಂತ. ನೀನು ಓದಿದ್ದು ನಿನ್ನ ಹೊಲಕ್ಕೆ, ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ಅಲ್ಲಿ ಹೇಗೆ ಬದುಕಲಿಕ್ಕೆ ಅನ್ನೋದಕ್ಕೆ ಓದು. ಭಾಷೆ ಎಲ್ಲವೂ ಬರಲಿ, ವಿದ್ವತ್ತೆಲ್ಲವೂ ಬರಲಿ. ಎಕ್ಸಾಕ್ಟ್ಲಿ ಹಾಗೆ ಇರಬೇಕಾಗಿದ್ದು. ಕೃಷಿನ ಹೇಗೋ ಕೃಷಿ ಮಾಡುವವನು ಚೆನ್ನಾಗಿ ಕೃಷಿ ಮಾಡಲಿ, ಸ್ವಲ್ಪ ಅರ್ಥ ಮಾಡಿಬಿಟ್ಟು ಮಾಡಲಿ ಅಂತ ಹೇಳಿಬಿಟ್ಟು ಕೃಷಿ ವಿಶ್ವವಿದ್ಯಾನಿಲಯ ತೆಗೆದ್ರೆ ಅವರೆಲ್ಲ ಉದ್ಯೋಗಿಗಳೇ ಆಗಿದ್ದು. ಅಲ್ಲ, ನೀನು ಓದನ್ನು ತಗೊಂಡು ಅಪ್ಪ ವಿದೇಶಕ್ಕೆ ರಫ್ತು ಮಾಡ್ತೀಯ, ಈ ಜ್ಞಾನನ ಇಟ್ಕೊಂಡು ನೀನು ಮಾಡು, ಅದು ಅನುಕೂಲ. ಏನೋ ಮಾಡತ್ಲೆ ಹಂಗಾದ್ರೂ ಆಗಬೇಕಾಗಿತ್ತು. ನಿನಗೆ ಹೆಚ್ಚು ಲಾಭನೂ ಬರೋದು, ನಿನ್ನ ಊರಲ್ಲೇ ಇರ್ತಿದ್ದೆ ನೀನು ಅಂತ. ಇವತ್ತು ಹಳ್ಳಿಗಳಲ್ಲಿ ಆಶ್ರಮಗಳ ಕೂತಿದೆ, ಬರೀ ವಯಸ್ಸಾದವ್ರು ಬಿಟ್ಟರೆ ಬೇರೆ ಯಾರೆಲ್ಲ ಕೇಳಿದರೆ ಈ ಹಳ್ಳಿಯಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನಾವೇ ಉದಾಹರಣೆ ಸರ್.
ನಾವೀಗ ಮಾತಾಡ್ತೀವಿ ಕೂತ್ ನಾವು ಊರು ಬಿಟ್ಟು ಬಂದವ್ರೆ, ಹೇಳೋದಕ್ಕೆ ಭಾಷಣ ಬೇಕಾದಷ್ಟು ಹೇಳ್ತೀವಿ. ವಾಪಸ್ ನಾನು ನಮ್ಮ ಊರಿಗೆ ಹೋಗಿ ಆಯ್ತಪ್ಪ ಇಷ್ಟೆಲ್ಲ ಗೊತ್ತಿದೆಯಲ್ಲ ನೀನು ಹೋಗ್ತೀಯ ಅಂದರೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂದರೆ ನೀವು ಹೇಳ್ದಂಗೆ ಆಲ್ರೆಡಿ 54 ವರ್ಷ ನನಗೆ ಈಗ ಜ್ಞಾನೋದಯ ಬಂದು ಏನು ಮಾಡ್ತೀನಿ ನಾನು? ಈ ಜ್ಞಾನೋದಯ ನೀವು ಹೇಳ್ದಂಗೆ 25 ವರ್ಷಕ್ಕೆ ಬರಬೇಕಾಗಿತ್ತು, ಅಥವಾ ನಿಮ್ಮಂಥವ್ರು ಯಾರೋ ನನಗೆ ಹೇಳಬೇಕಾಗಿತ್ತು, ಅಥವಾ ನಾನು ಬರಬೇಕಾಗಿತ್ತು. ಎಲ್ಲ ದೇಶದವ್ರು ಬಂದು ಹೋಗಿದ್ದಾರೆ. ಅದೇ ಹಾಗೆ ಅಂತೆಲ್ಲ ಬಂದಿದ್ದಾರೆ ಕಡೆಯಿಂದ. ಹಾಂ, ಬೇರೆ ಬೇರೆ ದೇಶಗಳ ಅಧ್ಯಯನ ಮಾಡಿದ್ದೀರಿ ಅಥವಾ ಕೃಷಿ ಬಗ್ಗೆ ಹೇಗೆ ಅನಿಸುತ್ತೆ ಸರ್? ಅಲ್ಲಿಗೆ ನಮಗೆ ನಾನೇನು ಹೋಗಿಲ್ಲ, ಹೋಗಿಲ್ಲ. ಅಧ್ಯಯನ ಏನು ಮಾಡಿಲ್ಲ ನಾನು. ಇದನ್ನೇ ಎಲ್ರಿಗೂ ಇಟ್ಟಿದ್ದೀರಿ, ಅಧ್ಯಯನ ಮಾಡ್ಕೋಬೋದು ಅವ್ರು ಬಂದು. ನನಗೆ ಕೂಪಮಂಡೂಕ ನ್ಯಾಯದಲ್ಲಿ ತುಂಬ ವಿಶ್ವಾಸ ಇದೆ. ಹೌದಾ? ಈಗ ಕೂಪಮಂಡೂಕ ನ್ಯಾಯವನ್ನು ತಪ್ಪಾಗಿ ಡಿಫೈನ್ ಮಾಡ್ತಿದ್ದಾರೆ. ಬಾವಿ ಅದೊಂದೇ ಬಾವಿ ಅಲ್ಲ, ಪ್ರಪಂಚ ತುಂಬ ವಿಸ್ತಾರವಾಗಿದೆ, ಅಲ್ಲೇ ಇದ್ಕೊಂಡು ಇದು ಸಂತೋಷ ಪಡೋದಲ್ಲ, ಎಲ್ಲ ಕಡೆ ನೋಡಬೇಕು, ತಿರುಗಬೇಕು ಅಂತ ನಾವು ಇವತ್ತು ಹೇಳ್ತಿದ್ದೀವಿ ಪ್ರವಾಸೋದ್ಯಮ. ಹಾಗಲ್ಲ, ಅದು ಬಾವಿಯ ಒಳಗೆ ಅದಕ್ಕೆ ಪ್ರಪಂಚದ ಎಲ್ಲ ಸುಖ ಸೌಂದರ್ಯ ಸಂತೋಷಗಳು ಲಭಿಸ್ತಿರ್ಬೇಕು ಅಂತಾದರೆ ಅದು ಇನ್ನೊಂದು ಕಡೆಗೆ ಪೊಲ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಯಾಕೆ ಟ್ರಾವೆಲ್ ಮಾಡಬೇಕು? ಇದು ಹೊಸದು ಹೇಳ್ಬಿಟ್ರಿ ನಮಗೆ. ಅದು ಈ 9 ಅಡಿ ಬಾವಿಯಲ್ಲಿದ್ದರೂ ಅಷ್ಟೇ ಸೊಳ್ಳೆ ತಿನ್ನೋದು. ಅದು ಇನ್ನೊಂದು 250 ಅಡಿಯ ಬಾವಿಗೆ ಹೋಗೋ ಅವಶ್ಯಕತೆ ಏನು ಆ ಸೊಳ್ಳೆ ತಿನ್ನೋದಕ್ಕೆ? ಈಗ ಹೋಗೋದಷ್ಟು ಅನಗತ್ಯ ಶ್ರಮ ಅಲ್ವಾ? ಅಷ್ಟು ಟ್ರಾವೆಲ್ ಎಕ್ಸ್ಪೆಂಡಿಚರು, ಟೈಮು ಎಲ್ಲ ವೇಸ್ಟ್ ಅಲ್ವಾ? ಯಾತಕ್ಕೆ ಬೇಕದು? ಇಷ್ಟು ದಿವಸ ಅಲ್ಲೇ ಇದು ಬದುಕಿದ್ಯಾ, ಯಾರ ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ತಾ ಇದೆಯಾ? ತಲೆ ಕೆಟ್ಟ ತಕ್ಷಣ ನಿಮ್ಗೆ ಇಷ್ಟು ದಿನ ಇದು ಜೀವನದ ಸಂತೃಪ್ತಿ ಎಲ್ಲ ನಾಶ ಆಗೋಯ್ತು. ಆ ಆತ್ಮವಿಶ್ವಾಸದ ಕೊರತೆ ಆಯ್ತಲ್ಲಿ, ಆತ್ಮಾಭಿಮಾನದ ಕೊರತೆ ಆಯ್ತು. ಅಲ್ಲಿ ಇನ್ನೊಂದು ಬಾವಿ ಇದೆ, ಅದು ಆ ಕಪ್ಪೆಗೆ. ನಾನು ಅಲ್ಲಿಗೆ ಹೋಗಿ ಏನು ಮಾಡೋದು? ಹಾಗೆ ಇಬ್ಬರಿಗೂ ಸಹ ಪೈಪೋಟಿಯಾಗಿ ಅನವಶ್ಯಕ ಜಗಳ ಆಯಿತು ಅಷ್ಟೇ. ಅಲ್ಲಿ ಚಂದ ಇದೆ ನಿಜ. ಈಗ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಸೌಂದರ್ಯ ಇದೆ, ಶ್ರೀಮಂತಿಕೆ ಇದೆ. ಅಷ್ಟನ್ನು ಸಹ ನಮ್ಗೆ ಅನುಭವಿಸ್ಲಿಕ್ಕೆ ಶಕ್ತಿ ಇದೆಯಾ ನಮ್ಮ ಹಿಂದೆ ಪಂಚೇಂದ್ರಿಯಗಳಿಗೆ? ಒಂದು ಮನೆ, ಒಂದು ಉದ್ಯೋಗ, ಒಂದು ಹೆಂಡತಿ ಎಂಬುದು ಗ್ರೇಟೆಸ್ಟ್ ಕಾನ್ಸೆಪ್ಟ್. ಅದನ್ನು ಮೀರಿದರೆ ಎಲ್ಲ ಕಡೆಯೂ ಜಗಳನೇ ಆಗೋದು. ಇಡೀ ರಾಮಾಯಣ ಮಹಾಭಾರತ ಕಥೆ ಅದನ್ನೇ ಹೇಳ್ತಿರೋದು ನಮಗೆ ನೀತಿಯಾಗಿ, ಮೀರಬೇಡಿ ಇದನ್ನ ಅಂತ. ಬಗೆ ಬಗೆಯಲ್ಲಿ ಹೇಳ್ತಿರೋದು ಅದನ್ನ. ಅತಿ ಜಾಣತನವನ್ನ ನಮ್ಮ ಸರ್ವನಾಶಕ್ಕೆ ಉಪಯೋಗಿಸಿದ್ದೀವಿ. ನಿಮ್ಮನ್ನು ಭೇಟಿಯಾಗಿ ನೋಡುಗರಿಗೆ ಏನು ಅನಿಸುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಸರ್. ನನಗಂತೂ ಒಂದು ಜ್ಞಾನ ಅದ, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿದೆ. ಏನೂ ಮಾಡೋಕ್ಕಾಗೋದಿಲ್ಲ, ಅದು ಕಾಲ ಮೀರಿ ಹೋಗಿದೆ. ಬಟ್ ಇನ್ನು ಮುಂದಿನ ಬೇಕಾದಷ್ಟು ಬದಲಾವಣೆ ಆಗಬೇಕಾಗಿದೆ. ಆಶಾಭಾವನೆಗಳಿದೆಯಾ? ಏನಾದರೂ ಆಗುತ್ತೆ ಅಂತ ಅನಿಸುತ್ತೆ ಸರ್? ಇನ್ನೊಂದು 20-25 ವರ್ಷ ಹಂಗೆ. ಈಗ ಕುಂಬಾರನಿಗೆ ವರ್ಷ, ದೊಣ್ಣಿಗೆ ನಿಮಿಷ ಅನ್ನುವಂಥ ಮಾತನ್ನು ಆಗ ನಾವು ಹೇಳಿದ್ವು. ನಾಶ ಆಗಿದೆ. ಆದರೆ ಮತ್ತೆ ನಾವು ಕುಂಬಾರರೇ ಆಗಬೇಕು, ಮತ್ತೆ ಮಡಿಕೆ ಕಟ್ಟಬೇಕು, ಅಡುಗೆ ಮಾಡಬೇಕು. ಆಗತ್ತೆ ಅದು. ಯಾಕಂದರೆ ಮಣ್ಣಿದೆ, ಇದು ತಾಕತ್ತಿದೆ, ಮಾಡೋಣ. ಒಡೆಯೋದು ಹಾಗೆ ಜಾಗ್ರತೆ ವಹಿಸಬೇಕು. ಆಮೇಲೆ ರಿಪೇರಿ ಆಗಬೇಕು ಅಂತಾದರೆ ಅದಕ್ಕೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ನಮಗೆ. ಅದನ್ನು ನಿರ್ವಹಿಸಬೇಕು. ಇಲ್ಲದವರೆ ತನ್ನಷ್ಟಕ್ಕೆ ರಿಪೇರಿ ಆಗದೆ ಇರುವಷ್ಟು ಗಾಯ ದೊಡ್ಡದಿದೆ. ಸಣ್ಣ ಗಾಯ ಆದರೆ ತನ್ನಷ್ಟಕ್ಕೆ ರಿಪೇರಿ ಆಗುತ್ತೆ. ಇದೀಗ ಹೊಲಿಗೆ ಎಲ್ಲ ಹಾಕಿ ಸ್ವಲ್ಪ ಔಷಧಿ ಹಚ್ಚಿನೇ ರಿಪೇರಿ ಮಾಡಬೇಕಾದಷ್ಟು ಸೀರಿಯಸ್ ಆಗಿದೆ. ಆದರೂ ರಿಪೇರಿ ಆಗೋಕ್ಕೆ ಅವಕಾಶ ಇದೆ. ಸೊ ನನಗೆ ಇದನ್ನೆಲ್ಲ ನೋಡುವಾಗ ಇವತ್ತಿನ ವೇಯಿಂಗ್ ಮೆಷಿನ್ಸ್ ಅಲ್ಲ, ನಮ್ಮ ಮನೆ ಮುಂದೆ ಅದಕ್ಕಾಗೇ ಇಟ್ಟಿದ್ದೀನಿ.
ಇದು ಮೊದಲನೇ ಇದು ಇದು ಸ್ಕೇಲ್ ಬ್ಯಾಲೆನ್ಸ್, ನ್ಯಾಯದ ತಕ್ಕಡಿ ಅಂತ. ಅದರಲ್ಲಿ ಈಗ 1 kg ತೂಕದಾದರೆ 1 kg ಕಲ್ಲಿಡ್ತೀವಿ. ಅದು 1 kg ಸಮ ಆದರೆ ಕರೆಕ್ಟ್ ಇರುತ್ತೆ. ಯಾವ ಕಡೆಗೆ ಹೆಚ್ಚಾದ್ರೂ ಸಹ ಅದು ಕೆಳಗೆ ಕೂರುತ್ತೆ. ಕೂತಾಗಲ್ಲಿ ಭೂಮಿ ಇದೆ, ಅದು ಮತ್ತೆ ಹೆಚ್ಚು ಏನದು ಚಲ್ಸಕ್ಕಾಗಲ್ಲ. ಚೂರು ಇಂಬ್ಯಾಲೆನ್ಸ್ ಆಗುತ್ತೆ. ನ್ಯಾಯ ಅನ್ಯಾಯದ ಇಂಬ್ಯಾಲೆನ್ಸು ಅಷ್ಟೇ ಇರೋದು. ಸ್ವಲ್ಪ ಹೆಚ್ಚಾಗಿದೆ, ನಾವು ಇಲ್ಲಿ ನ್ಯಾಯದ ಕಡೆಗೆ ಇದು ಸ್ವಲ್ಪ ಏನಾದರೂ ನಮ್ಮ ಪರಿಶ್ರಮವನ್ನು ಹಾಕಿದರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಆ ಥರದಲ್ಲಿ ಆಶಾವಾದವನ್ನು ಸಹ ನಾವು ಇಲ್ಲಿ ಕಾಣ್ಬೋದು. ಓಕೆ, ಇಲ್ಲೊಂದು ಇದನ್ನು ಬರೆದಿದ್ರಿ, ಪ್ರಶ್ನೆ ಕೇಳಿ ಉತ್ತರ ಸಿಗದಿದ್ದರೆ ತಾಳಿ, ಎಲ್ಲದಕ್ಕೂ ತಕ್ಷಣವೇ ಉತ್ತರ ಸಿಗಬೇಕೆಂದೇನು ಇಲ್ಲ ಅಲ್ಲವೇ? ನಾನು ಮೋಸ್ಟ್ಲಿ ಇಷ್ಟೊತ್ತು ಹಂಗೆ ಮಾಡಿದ್ನವೇನೋ. ಎಷ್ಟು ಪ್ರಶ್ನೆ ಕೇಳ್ತೀಯ ಹುಡುಗ, ಎಷ್ಟು ಆ ಥರ ನಿನಗೆ ಅಂತ. ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಕ್ಬಿಡ್ಬೇಕು, ಪ್ಯಾಕ್ ಮಾಡ್ಕೊಂಡು ನಿನ್ನ ಮನೆಗೆ ಹೋಗ್ಬಿಡ್ಬೇಕು, ಮರುದಿವ್ಸ ಮಲಗಿಬಿಡು, ನಾನು ಹೇಳ್ದ ಇಲ್ಲಿ ಕೂತಿರ್ತೀವಿ ಅಂತ. ಏನು ಮಾಡೋದು ಸರ್, ನಮಗೆ ರೋಲ್ ಮಾಡೆಲ್ಗಳು ಹುಡುಕ್ಲಿಲ್ಲ ನಾವು. ಇದ್ರು ಅಲ್ವ? ನೀವು ಅವತ್ತಿಂದ ಇದ್ರಿ ತಾನೇ. ಈಗ ನೋಡಿ ನಿಮಗೆ ನೋಡಿ, ಅವತ್ತು ನೋಡೋಕೆ ಯಾರು ಬರಲಿಲ್ಲ. ನಾವು ನಿಮ್ಮ 15 ವರ್ಷಕ್ಕೆ ದೂರದಿಂದ ಗಮನಿಸ್ತಾನೇ ಇದ್ದರು. ನೋಡೋಣ ಇರೋ ಏನಾಗ್ತಾರೆ, ನೋಡೋಣ ಎಲ್ಲ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಾಗ, ಇಲ್ಲಪ್ಪ ಏನೋ ಮಾಡಿದಾರೆ ನೋಡೋಣ ನಡಿಯ ಹಂಗಾರೆ. ಇನ್ನು ನೋಡೋರೇ ಜಾಸ್ತಿ ಆಗಿದ್ದಾರೆ ನೀವು ಹೇಳ್ದಂಗೆ. ಈಗ ಇನ್ಮೇಲೆ ಒಂದು ಕಂಡೀಷನ್ ಹಾಕ್ಬೇಕು, 1 ಎಕರೆ ಆದರೂ ಯಾರು ಮಾಡಿ ತೋರಿಸಿದ್ರೆ ಒಳಗೆ ಬರ್ರಿ ಅಂತ. ನಾನು ಹೇಳಿದ್ದು ಸಾರ್ಥಕ ಆಗುತ್ತೆ ನಿಮಗೆ ಅಂತ ಅಲ್ವಾ? ಸಿಟ್ಟು ಬರ್ತದಲ್ವಾ ಸರ್ ಕೆಲವೊಂದು ಸರಿ? ಅದು ತಮಾಷೆ ಅನಿಸುತ್ತೆ ಅಲ್ಲ? ಆಮೇಲೆ ಇಷ್ಟನ್ನು ತೊಗೊಂಡೋಗಿ ಅವ್ರು ಮಾಡೋಕ್ಕಾಗಲ್ಲ ಇದನ್ನು. ಇದು ದೊಡ್ಡ ಸಾಹಸದ ಕೆಲಸ. ಅದಕ್ಕೆ ಅವ್ರಿಗೆ ಏನು ಅಂದರೆ 1 ಎಕರೆನಲ್ಲಿ ಸರ್ ಇದು ಎಲ್ಲ ಮಣ್ಣಿಗೂ ಎಲ್ಲ ಏರಿಯಾದಲ್ಲಿ ಈ ಥರದ ಸಾಧ್ಯತೆ ಎಲ್ಲ ಕಡೆಗೂ ಸಾಧ್ಯತೆ ಇದೆ. ನೀರಾವರಿ ಇರ್ಬೇಕಂತಾಗಲಿ, ನೀರು ಇರ್ಬೇಕಂತಾಗಲಿ ಅಲ್ಲ. ಹಾಂ, ವಿಚಾರ ಇರಬೇಕು. ಹಾಂ, ಬರೀ ದುಡ್ಡಿದ್ರೆ ಆಗಲ್ಲ, ಅಥವಾ ಏನೋ ಮಾಡ್ತೀನಿ ಅನ್ನೋದಾಗಲ್ಲ, ಮತ್ತು ಸಹನೆ ಬೇಕು. ಓಕೆ, ಆಗಲಿ ಸರ್. ಇದು ಒಂದು ಬೈಟಕ್ಕಿಗೆ ಮುಗಿಯುವಂಥದ್ದಲ್ಲ. ಮತ್ತೆ ನಿಮ್ಮನ್ನು ಕಾಡ್ತೀನಿ, ಮತ್ತೆ ಬರ್ತೀನಿ. ನೀವು ಸಿಟ್ಟಿಗೆದ್ದರೂ ಚಿಂತಿಲ್ಲ. ವೀಕ್ಷಕರಿಗೋಸ್ಕರ ಇನ್ನೊಂದಿಷ್ಟು ಏನು ಪ್ರಶ್ನೆಗಳಿದ್ದರೆ ಅವರು ಅದರಲ್ಲಿ ಹಾಕಲಿ. ಒಂದಿಷ್ಟು ಆ ಪ್ರಶ್ನೆಗಳನ್ನ ತೊಗೊಂಡು ತಮ್ಮ ಹತ್ರ ಬರ್ತೀನಿ. ನನಗಂತೂ ನಾನು ಇಲ್ಲಿವರೆಗೆ ಏನು ಅಂದ್ಕೊಂಡಿದ್ದೋ ಅದೆಲ್ಲ ಬುಡಮೇಲೆ ಮಾಡಿದ್ದೀರ ನೀವು. ನನಗೆ ಭಾಳ ಇಷ್ಟ ಆಗಿದ್ದೇನು ಅಂತಂದರೆ, ಈ ರೈತನನ್ನು ಹಾಗೇ ಬಿಡಬೇಕು ಮತ್ತು ಹಾಗೇ ಇರಬೇಕು ಅವನು ಅನ್ನೋದು ಈ ಎಲ್ಲದ ಒಟ್ಟು ಸಾರಾಂಶ ಅಲ್ವಾ? ಬದಲು ಮಾಡೋಕ್ಕೆ ಹೋಗ್ಬೇಡ್ರಿ, ಅಲ್ಲಿಲ್ಲ ಅವನು ಹಾಗೇ ಇರಬೇಕು ಅಂತ. ಮತ್ತು ಎಲ್ಲರೂ ಹಾಗೇ ಇರಬೇಕು, ಬರೀ ರೈತ ಅಲ್ಲ ಅಲ್ವಾ? ನಾವು ಅವನಿಗೆ ದಿಮಾಕ ತೋರಿಸಿ ಅವನನ್ನು ಕೆರಳಿಸಿ ಅಲ್ವಾ, ಅವನಿನ್ನು ಇದನ್ನು ಮಾಡೋದು ಕೂಡ ತಪ್ಪು ಅಲ್ವಾ? ನಿಜ. ಹಂಗೆ ಅನಿಸ್ಬಿಡ್ತು ನನಗೆ ಇವತ್ತು. ತಪ್ಪು ಮಾಡ್ತಾಯಿದ್ದೆ ಕಣಯ್ಯ. ನಾವು ಸುಮ್ಮನೆ ಅಂದರೆ ಯೋಚನೆನೇ ಮಾಡಲಿಲ್ಲ ಎಲ್ಲಿ ನಾವು. ಅವರು ಅಜ್ಞಾನವಂತರು, ಅವ್ರಿಗೆ ತಿಳುವಳಿಕೆ ಇಲ್ಲ. ನೋಡಯ್ಯ ನಾನು ಹೆಂಗಾಗಿದ್ದೀನಿ, ನೀನೇನು ನೋಡಯ್ಯ ಇನ್ನೂ ಇಲ್ಲೇ ಇದೆಯಾ, ನಿಮಗೆ ಬುದ್ಧಿ ಇಲ್ಲ ಅಂತ ಅದೆಷ್ಟು ಸಾರಿ ಹೇಳ್ಬಿಟ್ಟಿದ್ದೀವಿ ಆತನಿಗೆ. ಆತ ಇದೇ ಮಕ್ಕಳಿಗೆ ನಾನು ಜನ್ಮ ಕೊಟ್ಟಿದ್ದು, ಇವನಿಗೇನ ನಾನು ಹಗಲು ರಾತ್ರಿ ಹೊಲದಲ್ಲಿ ದುಡ್ದಿದ್ದು ಅನ್ನೋದು ಬಂದ್ಬಿಡ್ತಾ ಆತನಿಗೆ. ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ವಲ್ಲ ನಾವು. ಕಣ್ಣು ತರಿಸಿದ್ರಿ ಸರ್. ಒಂದು ನಮಸ್ಕಾರ ಮಾಡಿಬಿಡ್ತೀನಿ. ಥ್ಯಾಂಕ್ ಯು. ಪದ ಭಾಳ ಚಿಕ್ಕದು. ಇಲ್ಲೊಂದು ಏನೋ ಹಾಕಿದ್ರಿ ಸರ್, ಸಾವಯವ ಕೃಷಿ. ನಾವ್ಯಾಕೆ ಸಾವಯವ ಕೃಷಿ ಮಾಡಬೇಕು? ಓದ್ಬಿಟ್ರೆ ಅಲ್ಲೇ ಅರ್ಥ ಇದೆಯೇನೋ. ಸ್ವಾವಲಂಬನೆಗಾಗಿ, ಸಾಮರಸ್ಯಕ್ಕಾಗಿ, ಸ್ವದೇಶೀಯತೆಗಾಗಿ, ಸ್ವಾಭಿಮಾನಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಸಮರ್ಥ ಆರ್ಥಿಕತೆಗಾಗಿ, ಸಮತೋಲನ ಮನಸ್ಥಿತಿಗಾಗಿ, ಸದೃಢ ಕಾಯಕ್ಕಾಗಿ,
ಸಂಭ್ರಮದ ವಿರಾಮಕ್ಕಾಗಿ, ಸಾರ್ವಕಾಲಿಕ ವಿಕಾಸನಕ್ಕಾಗಿ, ಸಂಘರ್ಷ ತಪ್ಪಿಸುವುದಕ್ಕಾಗಿ, ಪ್ರಕೃತಿಯಲ್ಲಿ ಸತ್ಯ ಅನ್ನೋ ಸೌಂದರ್ಯವನ್ನು ಕಾಪಾಡುವುದಕ್ಕಾಗಿ, ಪೇಟೆಯ ದಳ್ಳೂರಿಯನ್ನು ಕಡಿಮೆ ಮಾಡುವುದಕ್ಕಾಗಿ, ನೈಜ ನಾಗರಿಕತೆಯ ಸ್ಥಾಪನೆಗಾಗಿ, ಸೌರಶಕ್ತಿಯ ಸಮರ್ಥ ಬಳಕೆಗಾಗಿ, ಶುದ್ಧ ಆಹಾರ ಉತ್ಪಾದನೆಗಾಗಿ, ಶುದ್ಧ ನೀರಿನ ಉಳಿವಿಗಾಗಿ, ಶುದ್ಧ ಗಾಳಿಯ ಅಗತ್ಯಕ್ಕಾಗಿ, ಭೂ ಉಷ್ಣಾಂಶ ಸ್ಥಿರತೆಗಾಗಿ, ಕೋಪತಾಪಗಳಿಲ್ಲದ ಪ್ರಶಾಂತತೆಗಾಗಿ, ವಿವಿಧೋದ್ದೇಶಗಳನ್ನು ಕಾಡುಗಳನ್ನು ಉಳಿಸಿ ಬೆಳೆಸುವುದಕ್ಕಾಗಿ, ಭಯ ಹಾಗೂ ಭಯೋತ್ಪಾದನೆ ನಿವಾರಣೆಗಾಗಿ, ಪ್ರಕೃತಿ ನಿಯಮಾನುವಾದ ವೈವಿಧ್ಯತೆಯನ್ನು ವಿಕೇಂದ್ರೀಕರಣವನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ, ವೈಭವೀಕರಣಗೊಂಡ ಕಲಬೆರಿಕೆಗಳಿಂದ ಮುಕ್ತಿ ಪಡೆಯುವುದಕ್ಕಾಗಿ. ಕೆಳಗಿಂದ ಏನೋ ಇದಾಗಿದೆ, ಕೆಳಗಿನ 4 ಲೈನು ಅದು ಕಿತ್ತು ಹೋಗಿಬಿಟ್ಟು ಹೊಸ ಗಾರೆ ಮಾಡಿ ಬರೆಯೋಕ್ಕಾಗಲಿಲ್ಲ. ಏನೂ ಹೇಳೋದು ಬೇಡ, ಇದನ್ನು ಅವನು ಓದಿ ಅರ್ಥೈಸ್ಕೊಂಬಿಟ್ರೆ ಇಷ್ಟೊತ್ತು ಮಾತಾಡಿದ್ದು ಇದೆ ಸರ್ ಇದರಲ್ಲಿ. ಹಾಂ, ಎಲ್ಲವೂ ಇದೆ. ಅದ್ಭುತ ಅದ್ಭುತ. ಅದಕ್ಕೆ ನೀವು ದೊಡ್ಡ ಅಕ್ಷರದಲ್ಲಿ ನೀವಿರಲಿಲ್ಲ ಅಂದರೆ ಇದನ್ನು ಬೋರ್ಡರ ಓದಿ ಹೋಗ್ಬೇಕು ಅವರು. ಅದ್ಭುತ ಅದ್ಭುತ. ನಿಮ್ಮ ಕಾಡಿನ ಕೃಷಿಗಾಗಿ ಮತ್ತು ಮನಸ್ಥಿತಿಗಾಗಿ, ನಮ್ಮ ನಾಡಿನಲ್ಲಿ ನೀವಿರೋದಕ್ಕಾಗಿ ಹೆಮ್ಮೆ ಸರ್ ನಮಗೆ. ನಾವು ಎದೆ ತಟ್ಟಿ ಗರ್ವದಿಂದ ಹೇಳ್ಕೋಬೋದು, ನಿಮ್ಮ ಹೆಸರನ್ನು ತಲೆ ಎತ್ತಿ ನಡಿಬೋದು. ಖುಷಿ ಆಯಿತು. ಕೃಷಿ ಹೊಂಡ ಹೌದು. ಅದಕ್ಕೆ ಬಕನಕೊಳ ಅಂದ್ರೆ ಬಕನಕೊಳ ಅಂತ ಹೇಳಿ ಪಾಂಡವರ ಮಹಾಭಾರತದಲ್ಲಿ ಬರುವ ಒಂದು ಸಂದರ್ಭವನ್ನು ಅವಲೋಕಿಸಿ ಆ ಹೆಸರನ್ನು ಕೊಟ್ಟಿದ್ದೇವೆ ಇಲ್ಲಿಗೆ, ಬಕನಕೊಳ ಅಂತ. ಅಲ್ಲಿ ಏನು ಬರೆದಿದ್ದೇನೆ ಅಂದರೆ, ಇಲ್ಲಿ ನಾವು ಧರ್ಮಜ್ಞರಾಗಿ ಬದಲಾಗಬೇಕು ಅಂತ. ಅಂದರೆ ಪಾಂಡವರು ತಮ್ಮ ವನವಾಸವನ್ನು ಮುಗಿಸಿ ಅಜ್ಞಾತವಾಸಕ್ಕೆ ಹೋಗುವ ಸಂದರ್ಭ. ಆ ಅಜ್ಞಾತವಾಸದ ಸಾಮರ್ಥ್ಯ ಅವರಿಗೆ ಇದೆಯೋ ಇಲ್ಲವೋ ಅಂತೇಳಿ ಪರಿಶೀಲನೆ ಮಾಡಲಿಕ್ಕೆ ಯಮಧರ್ಮ ಅಲ್ಲಿ ಒಂದು ಕೃತಕ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾನೆ. ಅವರಿಗೆ ತೀವ್ರವಾದ ಬಾಯಾರಿಕೆಯಾಗಿದೆ. ನೀರನ್ನು ಅರಸಿಕೊಂಡು ಒಬ್ಬೊಬ್ಬರಾಗಿ ಪಾಂಡವರು ಅಲ್ಲಿಗೆ ಹೋಗ್ತಾರೆ. ಮೊದಲು ಸಹದೇವ ಹೋಗ್ತಾನೆ, ನಕುಲ ಹೋಗ್ತಾನೆ, ಅರ್ಜುನ, ಭೀಮ ಹೋಗ್ತಾರೆ. ಹೋದವರೆಲ್ಲರೂ ಸಹ ಬೊಗಸ ನೀರನ್ನು ಎತ್ತುವಾಗ ಅಲ್ಲಿ ಒಂದು ಬಕಪಕ್ಷಿ ಇರುತ್ತೆ. ಬಕಪಕ್ಷಿ ಹೇಳುತ್ತೆ, ಇದು ನನ್ನ ಕೊಳ, ಇದು ನನ್ನ ಹಕ್ಕು, ನೀರು ಕುಡಿಬೇಕು ಅಂತಾದರೆ ನನ್ನ ಅನುಮತಿ ಬೇಕು. ನಾನು ಏನು ಅನುಮತಿ? ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಅದಕ್ಕೆ ಉತ್ತರಿಸಬೇಕು ಅಂತ ಬಕ ಹೇಳುತ್ತೆ. ನಾವು ಪಾಂಡವರು ಶಕ್ತಿ ಸಂಪನ್ನರು, ಎಲ್ಲ ರೀತಿಯ ಯುದ್ಧ ವಿದ್ಯೆ ಪರಿಣತರು. ಈ ಬಕನಿಗೆ ನಾವು ಬೆಲೆ ಕೊಡುವ ಅವಶ್ಯಕತೆ ಏನು? ಆದ್ದರಿಂದ ಇದನ್ನು ಕೊಲ್ಲುವುದು ಯಾವ ಒಂದು ಇದು ಕೆಲಸ ನಮಗೆ ಅಂತ ಹೇಳಿ ತಿಳ್ಕೊಂಡು, ಇಲ್ಲ ನಿನಗೆ ಉತ್ತರಿಸುವ ಅಗತ್ಯ ಇಲ್ಲ, ನಾವು ಅದರಿಂದ ಅತೀತರು, ನನಗೆ ಬಾಯಾರಿಕೆ ಆಗಿದೆ, ನನ್ನ ಹಕ್ಕು, ಇದು ಪ್ರಕೃತಿಯ ಸಂಪತ್ತು, ನಾ ಕುಡಿತೇನೆ ಅಂತ ನೀರನ್ನು ಕುಡಿತಾನೆ. ನೀರನ್ನು ಕುಡಿದ ತಕ್ಷಣ ಸತ್ತು ಬೀಳ್ತಾರೆ. ಹಾಗೆ 4 ಜನ ಪಾಂಡವರು ಹಿರಿಯರು ಸತ್ತು ಹೋಗ್ತಾರೆ. ಆಗ ಇನ್ನೂ ಬರಲಿಲ್ವಲ್ಲ ಅಂತ ಹೇಳಿ ಅಲ್ಲಿಗೆ ಧರ್ಮರಾಯ ಬರ್ತಾನೆ. ಧರ್ಮರಾಯ ಬಂದಾಗ ಅವನಿಗೂ ಸಹ ಬಕ ಹೀಗೆ ಹೇಳ್ತದೆ. ಅವನು ನೋಡ್ತಾನಲ್ಲಿ ತಮ್ಮಂದರು ಸತ್ತು ಬಿದ್ದಿದ್ದಾರೆ. ಅದರ ಹೊರತಾಗಿಯೂ ಸಹ ಅವನು ಧರ್ಮಜ್ಞನೇ ಆದದ್ರಿಂದ, ಇಲ್ಲ ಇದು ಏನೋ ಇಲ್ಲಿ ಇದು ವಿಶೇಷತೆ ಇದೆ, ಈ ಬಕನ ಹಕ್ಕು ಇದು, ನಾನು ಉತ್ತರಿಸುವುದೇ ಸರಿ, ಉತ್ತರಿಸಿಬಿಟ್ಟೆ ಮತ್ತೆ ನೀರು ಕುಡಿತೇನಂತೆ, ಆಗಲಿ ಪ್ರಶ್ನೆ ಕೇಳು ಅಂತ. ಹಾಗೆ 126 ಪ್ರಶ್ನೆಗಳನ್ನು ಕೇಳ್ತದೆ ಬಕ. ಅಷ್ಟೂ ಪ್ರಶ್ನೆಗಳಿಗೆ ಸಮಂಜಸವಾದಂತಹ ಉತ್ತರವನ್ನು ಧರ್ಮರಾಯ ಕೊಡ್ತಾನೆ. ಆ ಪ್ರಶ್ನೋತ್ತರವೇ ನಮ್ಮ ಜೀವನಕ್ಕೆ ದಿಗ್ದರ್ಶಿಯಾಗಿ ಇವತ್ತಿಗೂ ಸಾಕು. ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನಾವು ಇನ್ನೇನು ಓದೋದೇ ಬೇಡ, ಅಷ್ಟು ಅದ್ಭುತವಾಗಿದೆ. ಅಲ್ಲಿ ಅದು ಸಾಂಕೇತಿಕ, ಅದು ಬಕಪಕ್ಷಿ ಪ್ರಕೃತಿಯ ಸಂಕೇತ, ಆ ನೀರು ಪ್ರಕೃತಿಯ ಸಂಪತ್ತಿನ ಸಂಕೇತ. ಅದನ್ನು ಹೇಗೆ ಎಷ್ಟು ಬಳಸಬೇಕು ಅನ್ನುವುದನ್ನು ಪ್ರಕೃತಿ ಕೊಡುವ ಇದು ಅವಕಾಶದ ಮೇಲೆ ನಾವು ಬಳಸತಕ್ಕದ್ದು. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾವು ಪ್ರಕೃತಿಯ ಸಂಪತ್ತನ್ನು ಬಳಸತಕ್ಕದ್ದು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ತುಂಬ ಪ್ರಶ್ನೋತ್ತರ ನಡೀತದೆ. ಒಂದು ಪ್ರಶ್ನೋತ್ತರವನ್ನು ನಾನು ಅಲ್ಲಿ ಮೊದಲನ ಗೋಡೆಯಲ್ಲಿ ಬರೆದಿದ್ದೇನೆ. ಅದು ಏನು ಅಂದರೆ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ವಿಸ್ಮಯ ಯಾವುದು ಅಂತ.
ಎದುರೆದುರಿಗೆ ಸಾವು ನೋವುಗಳು, ಕಷ್ಟ ವಿಪತ್ತುಗಳು ನಮ್ಮ ಅವಿವೇಕದಿಂದ ನಡೀತಾ ಇರುವುದು ಕಣ್ಣಿಗೆ ಕಾಣ್ತಾ ಇದ್ದರೂ ಸಹ ತಾನು ಮಾತ್ರ ಚಿರಂಜೀವಿ, ಇದರಿಂದ ಅತೀತ ಅಂತ ತಿಳಿಯುವ ಅಹಂಕಾರ ಮನುಷ್ಯನಲ್ಲಿ ಇದೆಯಲ್ಲ, ಇದು ಪ್ರಪಂಚದ ದೊಡ್ಡ ವಿಸ್ಮಯ ಅಂತ ಹೇಳ್ತಾನೆ ಧರ್ಮರಾಯ. ಈ ಒಂದು ಪ್ರಶ್ನೋತ್ತರವೇ ನಮ್ಮ ಇವತ್ತಿನ ಡೆವಲಪ್ಮೆಂಟಲ್ ಕಾನ್ಸೆಪ್ಟಿಗೆ ಇದು ಹೇಗಿರಬೇಕು, ಎಷ್ಟು ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನು ಹೇಳ್ತದೆ. ಒಂದು ಪ್ರಶ್ನೆನೇ ಹಿಂಗಿದೆ. 126 ಆಗಿರ್ಬೋದು ಸರ್. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಅದು ಬಕನಕೊಳದಿಂದ ಇಂಥ ದೊಡ್ಡದು ತತ್ವ ಇದೆಯಲ್ಲ ಸರ್, ಅಬ್ಬಾ, ಸೂಪರ್ ಸೂಪರ್.